ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. 238ನೇ ಪುಟದಲ್ಲಿ ಸ ಏತೇನ ಇತ್ಯಲೋಕ ಶಬ್ದೋಕ್ತೋ ಮುಕ್ತಃ ಪರಾಮರ್ಶ್ಯತೆ ಅಂತ ಇದೆ. ಈ 6ನೇ ಅಧ್ಯಾಯದ ಮುಕ್ತಾಯದ ಸಂದರ್ಭದಲ್ಲಿ 2 ಭಾಗ ಇದೆ. ಇನ್ನು ಓದ್ಲಿಕ್ಕಿರೋದು ನಾವು 2 ಭಾಗ ಓದೋದಷ್ಟೇ ಕೆಲಸ. ಅದು ಏನು ಅಂದ್ರೆ, ಒಂದು ಪ್ರಜ್ಞಾನೇತ್ರೋ ಅಲೋಕಃ, ಮುಕ್ತರೂ ಕೂಡ ಪರಮಾತ್ಮನ ವಶದಲ್ಲಿ ಇದ್ದಾರೆ, ಅವನಿಂದ ನಿಯಂತ್ರಿತರಾಗಿದ್ದಾರೆ, ಅವನು ಪ್ರೇರಣೆ ಮಾಡ್ತಾನೆ. ಈ ವಿಷಯ ಒಂದು ಓದಬೇಕಾಗಿದೆ. ಇನ್ನೊಂದು, ಈ ಉಪನಿಷತ್ತಿನಲ್ಲಿ ಬಂದ ಒಂದು ಪ್ರಯೋಗ, ಹೊಸ ಪ್ರಯೋಗ. ಈ ಬ್ರಹ್ಮ, ಈ ಇಂದ್ರ, ಈ ರುದ್ರ ಅಂತ ಈ ಅಂತ 3 ಬಾರಿ, ಅಂದ್ರೆ ಆ ದೇವತೆಗಳನ್ನು ಹೇಳುವ ವ್ಯಕ್ತಿಗಳನ್ನು ಹೇಳುವಾಗೆಲ್ಲ ಈ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂತ 2 ಪಕ್ಷವನ್ನು 2 ಭಾಗಗಳನ್ನು ಓದಿಬಿಟ್ರೆ ಈ ಅಧ್ಯಾಯದ ಮುಕ್ತಾಯವಾಗ್ತದೆ. ಏನಂತಾರ, ಮುಕ್ತನೂ ಕೂಡ ಭಗವಂತನಿಂದಲೇ ನಿಯಮ್ಯನಾದವನು, ಭಗವದ್ ಅಧೀನನಾದವನು ಅಂತನ್ನುವುದಕ್ಕೆ ವಿವರಣೆ ಕೊಡಲಿಲ್ಲ. ಪ್ರಜ್ಞಾನೇತ್ರ ಅಲೋಕಃ ಅಂತಿಷ್ಟೇ ಇದೆ. ಆ ಭಗವಂತನಿಂದ ನಿಯಂತ್ರಿತರಾಗ್ತಾರೆ ಅಂತ ಇಷ್ಟೇ ಇದೆ ವಿಷಯ. ಪ್ರಜ್ಞಾನೇತ್ರ ಅಲೋಕಃ ಅಂತ ತಿಳಿದುಕೊಂಡು ಇಷ್ಟೇ ಹೇಳಿದ್ರೆ ನೀವು, ಅದು ಹೇಗೆ ಒಬ್ಬ ಮುಕ್ತನಾಗ್ತಾನೆ, ಮುಕ್ತನಾದವನು ಅವನಿಂದ ಅವನ ಅಧೀನನಾಗಿದ್ದು ವ್ಯವಸ್ಥೆ ಮಾಡಿಕೊಳ್ಳುತ್ತಾನೆ, ಅದನ್ನೆಲ್ಲ ಹೇಳಿಲ್ಲಲ್ಲ ಅಂತಂದ್ರೆ ಅದರ ವಿವರಣೆಯನ್ನ ಕೊಡುವಂತಹ ಮಂತ್ರವೇ ಸ ಏತೇನ ಪ್ರಜ್ಞೇನ ಆತ್ಮನ ಅಸ್ಮಾಲ್ಲೋಕಾದ್ ಉತ್ಕ್ರಮ್ಯ ಅನ್ನುವಂತಹದ್ದು. ಅದು ಬೇರೆ ಪುಟದಲ್ಲಿದೆ, ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಶಬ್ದ ಹೇಳ್ತೀನಿ, ಸರಳವಾಗಿ ವಿಷಯವನ್ನು ನೋಡ್ತಾ ಹೋಗ್ರಿ. ಮೊದಲನೇ ಅಂಶವನ್ನು ನಾವೇನು ಓದ್ಲಿಕ್ಕೆ ಹೊರಟಿದ್ದೇವೆ, ಮುಕ್ತರು, ಭಗವಂತನ ಅಧೀನರು, ಸಂಸಾರದಲ್ಲಿ ಇದ್ದಾಗ ಅವನ ಅನುಗ್ರಹದಿಂದ ಇವರು ಮುಕ್ತರಾಗುತ್ತಾರೆ. ಇಷ್ಟು ಓದ್ಲಿಕ್ಕೆ ಹೊಂಟಿದ್ದೀವಿ. ಇಷ್ಟೇ ನೆನಪಿಟ್ಕೊಂಡ್ಬಿಡ್ರಿ, ಮುಂದೆ ಹೋಗೋಣಂತ. ಸ ಏತೇನ, ಆ ಮಂತ್ರದಲ್ಲಿ, ಸ ಏತೇನ ಎಂಬ ಮಂತ್ರದಲ್ಲಿ ಅಲೋಕ ಶಬ್ದೋಕ್ತಃ, ಅಲೋಕ ಎಂಬ ಶಬ್ದದಿಂದ ಕರೆಸಿಕೊಳ್ಳುವಂಥವನು ಯಾರು, ಮುಕ್ತಃ ಪರಾಮೃಶ್ಯತೆ. ಹಿಂದೆ ಯಾರು ಮುಕ್ತ ಅಂತ ಬಂದಿದ್ನೋ ಅವನೇ ಇವತ್ತಿಲ್ಲಿ ಅಲೋಕ ಶಬ್ದದಿಂದ ಕರೆಸಿಕೊಳ್ಳುತ್ತಾನೆ. ಸಕಲ ಕರ್ಮ ಮುಕ್ತ್ಯನಂತರಂ ಹಿ ಶರೀರಾತ್ ಉತ್ಕ್ರಮತಿ. ದೊಡ್ಡ ಅಂಶ ಇದು, ಸ್ವಲ್ಪ ಗಮನಿಸಬೇಕಾದದ್ದು. ಸಕಲ ಕರ್ಮ ಮುಕ್ತ್ಯನಂತರಂ, ಪ್ರಾರಬ್ಧ, ಸಂಚಿತ, ಆಗಾಮಿ, ಈ 3 ಕರ್ಮಗಳು ಮುಕ್ತಿ ಅಂದ್ರೆ ಆ 3 ಕರ್ಮಗಳು ಹೊರಟು ಹೋದ ಮೇಲೇನೆ ಇವನು ಶರೀರದಿಂದ ಉತ್ಕ್ರಮಣ ಹೊಂದುತ್ತಾನೆ. ಅಂದ್ರೆ ಒಬ್ಬ ಅಪರೋಕ್ಷ ಜ್ಞಾನಿಯು ಚರಮ ಶರೀರವನ್ನ ತ್ಯಾಗ ಮಾಡಬೇಕು ಅಂತಾದರೆ ಮುಂದೆ ನೋಡ್ರಿ ಏನಾಯ್ತು. ಅದಕ್ಕ ಸಕಲ ಕರ್ಮಗಳಿಂದ ಮುಕ್ತನಾಗಬೇಕವನು. ಸಕಲ ಕರ್ಮಗಳಿಂದ ಮುಕ್ತನಾಗಬೇಕು ಅಂದ್ರೆ ಸಂಚಿತ, ಆಗಾಮಿ, ಪ್ರಾರಬ್ಧ, ಈ 3 ಕರ್ಮಗಳೂ ಕೂಡ ಯಾವಾಗ ಪೂರ್ಣವಾಗಿ ನಾಶ ಹೊಂದದೋ ಆವಾಗ ಅವನೇನಾಗ್ತಾನೆ, ಮುಕ್ತನಾಗ್ತಾನೆ. ಅಂದ್ರೆ ಶರೀರದಿಂದ ಉತ್ಕ್ರಮಣ ಹೊಂದುತ್ತಾನೆ. ಅರ್ಥ ಆಯ್ತಾ? ಒಬ್ಬ ಅಪರೋಕ್ಷ ಜ್ಞಾನಿಯು ತನ್ನ ಚರಮ ಶರೀರ, ಚರಮ ಅಂದ್ರ ಕೊನೆಯ, ತನ್ನ ಚರಮ ಶರೀರದಿಂದ ಬಿಡುಗಡೆ ಹೊಂದುವಾಗ ಪ್ರಾರಬ್ಧವನ್ನ ಪೂರ್ಣ ಮುಗಿಸಿಕೊಂಡಿರಬೇಕು. ಅಂದಾಗ ಅದರಿಂದ ಬಿಡುಗಡೆ ಹೊಂತಾನೆ. ಇದು ಒಂದು ಸಾಮಾನ್ಯ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಕೆಲವರ ಪ್ರಾರಬ್ಧ ಸೂರ್ಯಲೋಕದಲ್ಲಿ, ಕೆಲವರ ಪ್ರಾರಬ್ಧ ಆಕಾಶಗಂಗೆಯಲ್ಲಿ, ಕೆಲವರ ಪ್ರಾರಬ್ಧ ಶಿವಶುಮಾರ ಲೋಕದಲ್ಲಿ, ಹಿಂಗ ಅಲ್ಲಲ್ಲಿ ಮುಗಿತಾ ಹೋಗ್ತದ ಅಂತ ಹೇಳೋರಿದ್ದಾರೆ. ಒಟ್ಟಾರೆ ಚರಮ ಶರೀರ ಉತ್ಕ್ರಮಣ ಅಂತಂದ್ರೆ ಅದು ಪ್ರಾರಬ್ಧ ಮುಗಿದಿರ್ಲೇಬೇಕು ಅನ್ನೋದೊಂದು ತಾತ್ಪರ್ಯ. ಈಗ ಯಾಕೆ ಹಂಗೆ ಹೇಳ್ಬೇಕು,
ಚರ್ಮ ಶರೀರ ಇದು ಪ್ರಾರಬ್ಧ ಮುಗಿದಿರಬೇಕು ಅಂದ್ರೆ ಇಲ್ಲದೆ ಹೋದರೆ ಈ ದೇಹ ಬಿಟ್ಟ ಮೇಲೂ ಮತ್ತೊಂದು ದೇಹ ಬರ್ತಿತ್ತು ಅಂತ ಆದ್ರೆ ಅಮುಕ್ತ ಹೆಂಗಾಗ್ಬೇಕು? ಹಂಗಾರೆ ಅವನ ಕರ್ಮ ಮುಗ್ದಿರ್ಬೇಕಲ್ಲ. ಅವನ ಕರ್ಮ ಮುಗ್ದಿರ್ಬೇಕು ಅಂದ್ರೆ ಪ್ರಾರಬ್ಧ ಕರ್ಮ ಮುಗಿದಾಗಲೇನೆ ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದುತ್ತಾನೆ. ಸೂಕ್ಷ್ಮ ಅಂಶದ ತಿರ್ಗಾ ಅದೇ ಶಬ್ದಗಳು ಬಂದಂಗ ಅನಿಸ್ತದ. ಇನ್ನೊಂದ್ಸಲ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ಪ್ರಾರಬ್ಧ ಕರ್ಮದ ಬಗ್ಗೆ ಮಾತ್ರ ನಾನು ಒತ್ತು ಕೊಡ್ತಿದ್ದೇನೆ, ಸಂಚಿತ ಆಗಾಮಿ ಕರ್ಮಗಳ ಬಗ್ಗೆ ಒತ್ತು ಕೊಡ್ತಿಲ್ಲ. ಯಾಕೆ ಕೊಡ್ತಿಲ್ಲ ಅಂದ್ರ ಅದು ಅಪರೋಕ್ಷ ಜ್ಞಾನವಾದಾಗಲೇನೆ ಹೊರಟು ಹೋಗಿರುತ್ತದೆ ಅಂತ ಶಾಸ್ತ್ರದ ಅಭಿಪ್ರಾಯ. ಅಂದರೆ ಭಗವಂತನ ಸಾಕ್ಷಾತ್ಕಾರವು ಇವತ್ತು ನಿಮಗೆ ಆದ ಕೂಡಲೇನೆ ಸಂಚಿತ ಆಗಾಮಿ ಕರ್ಮಗಳು ಹೊರಟು ಹೋಗ್ಬಿಡ್ತದೆ. ಹೊರಟು ಹೋಯಿತು ಅಂದ ಮೇಲೆ ಉಳಿದದ್ದು ಪ್ರಾರಬ್ಧ. ಆ ಪ್ರಾರಬ್ಧದಲ್ಲೂ ಕೂಡ ಉಪಮರ್ಧ ಸ್ವಲ್ಪ ರಿಡ್ಯೂಸ್ ಆಗಿರ್ತದೆ. ಅದೇನು ಎಷ್ಟು ಉಳ್ಕೊಂಡಿರ್ತದೆ ಅಷ್ಟಂಶವನ್ನ ಮಾತ್ರ ನಾವು ಅನುಭವಿಸಬೇಕು. ಅನುಭವಿಸಿದಾಗ ನಾನು ಕೊನೆ ಬಾರಿ ಸತ್ತೆ ಅಂದ್ರೆ, ನೆನಪಿಟ್ಕೊಳ್ರಿ, ಕೊನೆ ಬಾರಿ ಸತ್ತೆ ಅಂದ್ರೆ ಇನ್ನು ಮುಂದೆ ನಾನು ಸಾಯೋಂಗಿಲ್ಲ. ಇನ್ನು ಮುಂದೆ ಸಾಯೋಂಗಿಲ್ಲ ಅಂದ್ರೆ ಇನ್ನು ಮುಂದೆ ಹುಟ್ಟೋ ಹಂಗಿಲ್ಲ. ಆ ಕೊನೆ ಬಾರಿ ನಾನು ಸತ್ತೆ ಅಂತಾದರೆ ಆಗ ನನ್ನ ಪ್ರಾರಬ್ಧವೂ ತೀರಿತು ಅಂತ. ಈ ಪ್ರಾರಬ್ಧ ಕರ್ಮದ ವಿಚಾರ ಅಷ್ಟೇ ಇಲ್ಲಿ ತಗೊಂಡದ್ ನಾವೀಗ. ಸಕಲ ಕರ್ಮ ಮುಕ್ತಿ ನಂತರಂ ಹಿ ಶರೀರಾದ ಉತ್ಕ್ರಮತಿ. ಎಲ್ಲಾ ಕರ್ಮಗಳು ಹೋದ ಮೇಲೇನೆ ಮುಕ್ತ ಶರೀರದಿಂದ ಉತ್ಕ್ರಮಣ ಹೊಂತಾನ. ಪ್ರಜ್ಞೇನ ಆತ್ಮನ ಅಂತಿದೆ. ಅಂದ್ರೆ ಏನು? ಪ್ರಕೃಷ್ಟ ಜ್ಞಾನ ರೂಪೇಣ ವಿಷ್ಣುನಾ ಪ್ರೇರಿತ. ಅದು ಉತ್ತಮ ಜ್ಞಾನ ಸ್ವರೂಪನಾದ ಭಗವಂತನಿಂದ ಪ್ರೇರಿತನಾಗಿ ಪ್ರಾಜ್ಞೇನ ಆತ್ಮನ, ಅದಕ್ಕೆ ಅರ್ಥ ಅದು ಉತ್ಕ್ರಮ್ಯ, ಶರೀರದಿಂದ ಉತ್ಕ್ರಮಣ ಹೊಂದಿ, ತೇನೈವ ಸರ್ವಾನ್ ಕಾಮಾನ್ ಆಪ್ತ್ವಾ, ಅದರಿಂದಲೇ ಎಲ್ಲ ಕಾಮಗಳನ್ನು ಪಡೆದು, ಅಂದ್ರೆ ಎಲ್ಲಾ ಪದಾರ್ಥಗಳನ್ನು ಪಡೆದು, ತೇನೈವ ಆ ಪರಮಾತ್ಮನಿಂದ ಪ್ರೇರಿತನಾಗಿ ಅವನ ಅನುಗ್ರಹದಿಂದಲೇ ಸರ್ವಾನ್ ಕಾಮಾನ್ ಸ ಭುಂಕ್ತೆ ಇತಿ ಸರ್ವತ್ರ ಅನುಷಜ್ಯತೆ. ಹಿಂಗೆ ಎಲ್ಲಾ ಕಡೆಗೂ ಇಟ್ಕೊಳ್ಬೇಕು. ಅಂದ್ರೆ ಅಲ್ಲೇನದ ಆ ಮೂಲ ಮಂತ್ರದಲ್ಲಿ ಅವನ ಪ್ರೇರಣೆಯಿಂದ ಅಥವಾ ಅವನ ಅನುಗ್ರಹದಿಂದ ಚರ್ಮ ಶರೀರದಿಂದ ಮುಕ್ತನಾಗುತ್ತಾನೆ ಅಂತ ಇಷ್ಟ ಅದ. ಮುಂದ ಬಯಸದ್ದನ್ನೆಲ್ಲ ಪಡಿತಾನ, ಪಡೆದದ್ದನ್ನೆಲ್ಲ ಭೋಗಿಸ್ತಾನ ಅನ್ನೋ ಕಾಲಕ್ಕ ಅವನ ಪ್ರೇರಣ, ಅವನ ಅನುಗ್ರಹ ಅನ್ನೋ ಶಬ್ದಗಳಿಲ್ಲ. ಅದಕ್ಕೆ ಆಚಾರ್ಯರು ಅಲ್ಲೂ ಹಚ್ಕೊಳ್ರಿ, ಆ ಪದಗಳನ್ನು ಅಲ್ಲೂ ಸೇರಿಸಿಕೊಳ್ರಿ. ಅಂದ್ರೆ ಪ್ರಾರಬ್ಧ ಕರ್ಮ ತೀರಿದ ಬಳಿಕ ಇವನು ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದುತ್ತಾನೆ ಪರಮಾತ್ಮನ ಅನುಗ್ರಹದಿಂದ. ಮೋಕ್ಷವನ್ನ ಹೊಂದಿದ ಮೇಲೆ ಬೇಕಾದ ಪದಾರ್ಥಗಳನ್ನ ಪಡಿತಾನೆ ಪರಮಾತ್ಮನ ಅನುಗ್ರಹದಿಂದ. ಪಡೆದದ್ದನ್ನ ಭೋಗಿಸುತ್ತಾನೆ ಪರಮಾತ್ಮನ ಅನುಗ್ರಹದಿಂದ. ಹಿಂಗಿಟ್ಕೊಳ್ಬೇಕು ಅಂತ ಅಭಿಪ್ರಾಯ. ಓಕೆ, ಅರ್ಥ ಆಯ್ತಾ? ಸರಿ, ಸಾಕು, ಮುಂದೆ ಹೋಗೋಣಂತ. ಏನಂತಂದ್ರು, ಪ್ರಜ್ಞಾನೇತ್ರೋ ಅಲೋಕ ಇತ್ಯುಕ್ತೆ ಕಥಂ ಪ್ರಜ್ಞಾನೇತ್ರೋ ಮುಕ್ತ ಇತ್ಯಾಕಾಂಕ್ಷಾಯಾಂ ತಸ್ಯೈವ ವ್ಯಾಖ್ಯಾನಂ ಸ ಏತೇನ ಇತ್ಯಾದಿ ಏತೇನ ಪ್ರಜ್ಞೇನ ಆತ್ಮನ ಇತ್ಯಾದಿ. ಅಂದ್ರೆ ಒಂದ್ಸರ್ತಿ ಮುಕ್ತ ಅವನಿಂದ ಮುಕ್ತ ನಿಯಾಮಕ ಪರಮಾತ್ಮ ಅಂತ ಹೇಳಿದ ಮೇಲೆ ನಮಗೆ ವಿಷಯ ತಿಳಿದು ಬರ್ತದೆ. ಮತ್ತ್ಯಾಕೆ ಇಷ್ಟು ವಿವರಣೆಯನ್ನು ಕೊಡಬೇಕಾಗಿತ್ತು? ಆ ಮಂತ್ರದಲ್ಲಿ ಹೆಂಗದ ಅಂತಂದ್ರೆ ಪ್ರಜ್ಞಾನೇತ್ರೋ ಅಲೋಕ ಅಂತ ಮೊದಲು ಬಂದ್ಬಿಟ್ಟದ. ಅದ್ರ ತೆಳಗಿನ ಸಾಲಿನೊಳಗ ಸ ಏತೇನ ಪ್ರಜ್ಞೇನ ಆತ್ಮನ ಅಂತ ಬಂದದ. ಮೇಲೆ ಪ್ರಜ್ಞಾನೇತ್ರ ಅಲೋಕ ಅಂದಾಗಲೇನೆ ಭಗವಂತನ ವಶದಲ್ಲಿ ಇದ್ದಾನೆ, ಭಗವಂತನ ನಿಯಂತ್ರಣದಲ್ಲಿದ್ದಾನೆ. ಮುಕ್ತ ಅಂದಾಗಲೇನೆ ಎಲ್ಲವೂ ತಿಳಿದಂತೆ ಆಯಿತು. ಮತ್ತ್ಯಾಕೆ ನೀವು ವಿವರಣೆಯನ್ನು ಕೊಡ್ತಿದ್ದೀರಿ? ಮತ್ತ್ಯಾಕೆ ಮುಂದಿನ ಮಂತ್ರ ಬಂತು ಅಂದ್ರೆ ಹೇಗೆ ಅನ್ನೋದು ಬೇಕಾಗಿದೆ ನಮಗೆ. ಮುಕ್ತನು ಭಗವಂತನಿಗೆ ಅಧೀನನು ಹೇಗೆ ಅಂದ್ರೆ ಈ ಶರೀರದಿಂದ ಉತ್ಕ್ರಮಣ ಹೊಂದುವುದು, ಮುಕ್ತಿಯಲ್ಲಿ ಬೇಕಾದದ್ದನ್ನು ಪಡೆಯುವುದು, ಪಡೆದದ್ದನ್ನು ಭೋಗಿಸುವುದು, ಇದೆಲ್ಲವೂ ಅವನ ಅಧೀನ. ಇದರ ವಿವರಣೆ ಇದಷ್ಟೇ. ಅಂದ್ರೆ ಪ್ರಜ್ಞಾನೇತ್ರ ಅಂದ್ರೆ ಭಗವಂತನಿಂದ ನಿಯಂತ್ರಿಸಲ್ಪಡುವನು, ಅಲೋಕ ಅಂದ್ರೆ ಮುಕ್ತ. ಹೆಂಗ ಅನ್ನೋದು 4 ಸಾಲಿನ ವಿವರಣೆ ಕೊಟ್ಟಿದ್ದಾರೆ. ಸರಿನಾ? ಮುಂದೆ ಅಲ್ರಿ ಮತ್ತೆ ಹಂಗಾರ ಅಷ್ಟೇ ಸಾಕಾಗಿತ್ತು, ತೆಳಗಿನ ವಿವರಣೆ ಕೊಟ್ಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ. ಅವನಿಂದ ಮುಕ್ತನಾದ ಪ್ರಾರಬ್ಧ ಕರ್ಮ ತೀರಿದ ಮೇಲೆ ಅಂತ ಇಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು. ಮತ್ ಪ್ರಜ್ಞಾನೇತ್ರ ಅಲೋಕ ಅಂತ ಯಾಕಂದ್ರಿ ಅಂದ್ರೆ ಮುಕ್ತರ ಭೋಗಗಳಲ್ಲಿ ವಿಶೇಷಗಳವ, ನಿಮಗೆ ಗೊತ್ತಿಲ್ಲ. ಚತುರ್ಮುಖನ ವಿಶೇಷ ಈ ವಾಕ್ಯದಲ್ಲಿ ಬರಲಿಲ್ಲ. ಸಾಮಾನ್ಯ ಮುಕ್ತರ ಅಭಿಪ್ರಾಯ ಬಂದದ. ಶೇಷದೇವರ ಮುಕ್ತರಾದ ಶೇಷದೇವರ ವಿಶೇಷ ಭೋಗಗಳು ಇದರಲ್ಲಿ ಬರಲಿಲ್ಲ. ಸಾಮಾನ್ಯ ಮುಕ್ತರ ಅಭಿಪ್ರಾಯಗಳು ಬಂದದ. ಒಟ್ಟಾರೆ ಮುಕ್ತರು ಹಿಂಗಾಗ್ತಾರ ಅಂತ ಇಲ್ಲಿ ಹೇಳಿ ಪ್ರಜ್ಞಾನೇತ್ರೋ ಅಲೋಕ ಅನ್ನೋ ಶಬ್ದದಿಂದ ಭಗವಂತನಿಂದ ಮುಕ್ತರು ನಿಯಮಿತರು ಅನ್ನುವುದಕ್ಕೆ ಅವರವರ ವಿಶೇಷ ಭೋಗಗಳು ಇವನ ಅಧೀನ ಅನ್ನೋದನ್ನ ಹೇಳಬೇಕಾಗಿದೆ. ಅದಕ್ಕೆ 2 ಪ್ರತ್ಯೇಕ ವಾಕ್ಯಗಳನ್ನು ಮಾಡಿಕೊಂಡಿದ್ದಾರೆ. ಅನುಕ್ತ ವಿಶೇಷಣಾನಾಮಪಿ ಭಗವದಧೀನತ್ವ ಜ್ಞಾಪನಾರ್ಥಂ ಪ್ರಜ್ಞಾನೇತ್ರೋ ಅಲೋಕ ಇತಿ ಸಾಮಾನ್ಯ ವಚನಂ. ಸರಿ, ಇಷ್ಟು ವಿಷಯ ಮುಗಿತೀಗ. ಚರಮ ಶರೀರದಿಂದ ಉತ್ಕ್ರಮಣ ಹೊಂದುವಾಗ ಪ್ರಾರಬ್ಧ ಕರ್ಮ ತೀರಿರುತ್ತದೆ ಎಂಬುದು
ಒಂದು ಸಾಮಾನ್ಯ ಪಕ್ಷ, ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಹಿಂಗ ತೀರ್ತದ ಅಂತ ಅನ್ನೋದೊಂದು ಪಕ್ಷ. ವಿಶೇಷ ಪಕ್ಷಗಳು ಏನಿವೆ ಅಂತ ಅನ್ನೋದನ್ನ ಹೇಳೋದಾದ್ರೆ, ವೈಶ್ವಾನರೇ ದ್ಯುನದ್ಯಾಂವಾ ಯಾತಿ ಕಿಂಸ್ತುಗ್ನ ಕೇಶವಂ, ಅಂದ್ರ ಅಗ್ನಿ ವೈಶ್ವಾನರ ಲೋಕದಲ್ಲಿ ಇಲ್ಲಿ ಚರ್ಮ ಶರೀರ ಬಿಟ್ಟ ಮೇಲೆ ವೈಶ್ವಾನರ ಲೋಕಕ್ಕೆ ಹೋದ್ಮೇಲೆ ಕೆಲವರು ಪ್ರಾರಬ್ಧ ತೀರ್ತದೆ, ಅಲ್ತಂಗ ತೀರೋದಿಲ್ಲ. ಕೆಲವರು ಶಿಂಶುಮಾರ ಲೋಕಕ್ಕೆ ಹೋದ್ಮೇಲೆ ಪ್ರಾರಬ್ಧ ತೀರ್ಸ್ಕೋತಾರ. ಇನ್ ಕೆಲವರು ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿ ತಿಳ್ಕೋತಾರ. ಇನ್ ಕೆಲವರು ಸೂರ್ಯನಲ್ಲಿ ಮುಳುಗಿದಾಗ. ಇನ್ ಕೆಲವರು ವಿರಜಾ ನದಿ ಸ್ನಾನ ಆದಾಗ ಇದು ಏನಂದ್ರೆ ಲಿಂಗದೇಹ ಭಂಗವಾದಾಗ ಪ್ರಾರಬ್ಧ ಕರ್ಮ ಹೋಗ್ತದ ಅಂತ ಹಿಂಗದ. ಒಟ್ಟಾರೆ ಅನೇಕ ವಿಭಾಗಗಳು ಇರ್ಲಿ. ಈ ವಿಭಾಗಗಳನ್ನು ಸಾಮಾನ್ಯ ಅಭಿಪ್ರಾಯ ತಿಳಿತು ನಿಮ್ಗೆ. ಮುಖ್ಯಾಂಶ ಏನು ಅಂದ್ರೆ, ಪರೀಕ್ಷಿತ ರಾಜರು ಇಲ್ಲಿ ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದಿಬಿಟ್ಟಿದ್ದಾರೆ. ಅವರು ವೈಕುಂಠದಲ್ಲಿ ಇದ್ದಾರೆ. ವೈಕುಂಠದಲ್ಲಿ ಎಲ್ಲಿದ್ದಾರೆ ಅಂದ್ರೆ ಅಮುಕ್ತ ಸ್ಥಾನದಲ್ಲಿ ಇದ್ದಾರೆ. ಮೊದಲನೆಯದ್ದು, ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ಇದ್ರೂ ಕೂಡ ಚರ್ಮ ಶರೀರ ಹೋಗಿದ್ರೂ ಕೂಡ ಲಿಂಗ ಶರೀರ ಹೋಗಿಲ್ಲ. ಯಾಕೆಂದ್ರೆ ಲಿಂಗ ಶರೀರವು ಬ್ರಹ್ಮದೇವರ ಜೊತೆಗೆ ವಿರಜಾ ನದಿ ಸ್ನಾನ ಮಾಡಿದಾಗ ಹೋಗಬೇಕು. ಲಿಂಗ ಶರೀರ ಇದ್ದದರಿಂದ ಅಲ್ಲಿ ಆ ಲಿಂಗ ಶರೀರದಲ್ಲಿ ಇದ್ದವರಿಗೆ ಇನ್ನೊಂದು ಯಾವುದೋ ಒಂದು ದೇಹ ಇರಲೇಬೇಕು. ಇರ್ಲಿ, ಆ ಶರೀರದಲ್ಲಿ ಇದ್ದವರು ಅಲ್ಲಿ ಸಾಧನೆಯನ್ನ ಮಾಡ್ತಾ ಕೂತಿದ್ದಾರೆ ಅವರು. ಯಾಕ? ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಇದ್ದದ್ರಿಂದ ಅವರು ವ್ಯಾಪ್ತೋಪಾಸಕರು. ವ್ಯಾಪ್ತೋಪಾಸಕರಾದ್ರಿಂದ ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ಇದ್ದು ಇನ್ನು ಬ್ರಹ್ಮದೇವರ ಮುಕ್ತಿಯಾಗುವವರೆಗೂ ಅವರು ಸಾಧನೆ ಮಾಡ್ಕೋತಿರ್ತಾರೆ. ಆ ಸಾಧನೆಗೆ ಫಲವಾಗಿ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯನ್ನು ಒಪ್ಪುತ್ತೇವೆ ನಾವು. ಒಪ್ತೀವಿ. ಈಗ ಅವ್ರಿಗೆ ಇನ್ನೂ ಮೋಕ್ಷ ಆಗಿಲ್ಲ, ಕರ್ಮ ಮಾಡ್ತಾರ, ಫಲ ಬರ್ತದೆ. ಕರ್ಮ ಮಾಡಿದ್ರೆ ಫಲ ಬರ್ತದೆ, ಏನು ಸಮಸ್ಯೆ ಇಲ್ಲ. ಅಂದ್ರೆ ಅವಾಗ ಮನುಷ್ಯೋತ್ತಮರಿಗೆ ಲಾಸ್ಟ್ ಶರೀರ ಬರೋದೇ ಪ್ರಾರಬ್ಧ. ಇಲ್ಲಿ ಅವನು ಚರ್ಮದೇಹ ಒಂದು ಅಷ್ಟೊತ್ತಿ ಎಲ್ಲ ಬ್ಯಾಲೆನ್ಸ್ ಆಗ್ಬಿಟ್ಟು ಕರೆಕ್ಟ್ ಆಗಿ ವಿರಜಾ ನದಿಗೋ ಅಥವಾ ಅವನ ಯೋಗ್ಯತೆ ಅನುಸಾರ ಇಲ್ಲ. ಅದೇ ಹಂಗ್ ಬಂದಿರೋರು ಹೆಂಗಿರ್ತಾರ ಅಂತಂದ್ರ, ನನ್ನ ಅನ್ಸಿ ಮಟ್ಟಿಗೆ ಬ್ರಹ್ಮದೇವ್ರ ಕೊನೆಯ ದಿವ್ಸಕ್ಕೆ ಬಂದಿರ್ತಾರ ಪ್ರಾಯಶಃ ಅವರು. ಅಂದ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗ್ತದೆ. ಇಲ್ಲದೇ ಇದ್ರೆ ಈ ಮಧ್ಯದಲ್ಲಿ ಹೋಗ್ಬಿಟ್ಟು ಪರೀಕ್ಷೆ ರಾಜರಂಗ ಸಮಸ್ಯೆ ಬರ್ತದೆ. ಅದು ಕೊನೆಗೆ ಹೋಗಿರ್ತಾರೆ, ಅದರಿಂದ ಸಹ ಹೋಗುತ್ತೆ. ಹಿಂಗ ಅಂದ್ರೆ ನೀವು ಹೇಳಿದ ಪ್ರಕಾರ ಅಗ್ನಿಲೋಕ ಅಲ್ಲಿ ಇಲ್ಲಿ ಇಟ್ಕೊಂಡು ಪ್ರಾರಬ್ಧ ಕಳ್ಕೋತಾ ಇರ್ತಾರ. ಎಂಡಿಂಗ್ ಅವ್ರವ್ರ ಯೋಗ್ಯದ ಅನುಸಾರ ತೀರ್ಸ್ತಾನ ಸ್ವಾಮಿ ಅಷ್ಟ. ಅಲ್ಲ, ಲಿಂಗದೇಹ ಹೋಗೋದು ಬಹಳ ದೊಡ್ಡವ್ರದ್ದು. ಅಲ್ಲಿ ಹೋದ್ಮೇಲೆ ಹೋಗೋದು ಕೊನೆದವು. ಈಗ ಹೋಗ್ಬಿಟ್ಟಿದ್ದು, ಈಗ ಚರ್ಮ ಶರೀರ ಹೋಗಿತ್ತು ಅಂದ್ರೆ ಲಿಂಗ ಶರೀರದಲ್ಲಿ ಇಟ್ಕೊಂಡಿರ್ತಾರ, ಬ್ರಹ್ಮದೇವ್ರ ದೇಹ ಹೋಗೋ ತನಕ ಇರ್ತಾರ. ಹಂಗೆ ಲೆಕ್ಕ. ಅಂದ್ರೆ ಇನ್ನ ನಾವ್ ಇವರಿಗೆ ಧ್ರುವರಾಜರು ಕೂಡ ಇನ್ನ ಕಂಪ್ಲೀಟ್ ಆಗಿಲ್ಲ. ಅಲ್ಲಿದ್ರು ಕೂಡ ಧ್ರುವರಾಜರದ ಇನ್ನೂ ಪ್ರಾರಬ್ಧದ ಅದು ಅವ್ರದೇನು ಹೋಗಿಲ್ಲ. ಧ್ರುವಲೋಕ ಧ್ರುವಾಧಿಪತ್ಯ ಪ್ರಾರಬ್ಧವೇ ಅದೆಲ್ಲ. ಹೌದು ಹೌದೌದು. ಅಲ್ಲ, ಧ್ರುವಲೋಕ ಅವ್ರು ಅನುಭವಿಸ್ಲೇಬೇಕು. ಅವ್ರ ಪ್ರಾರಬ್ಧನೇ ಅದು, ಬೇರೆ ವಿಚಾರ ಇಲ್ಲೇ ಇಲ್ಲ ಅಲ್ಲಿ. ರೈಟ್. ಹಾ, ಇನ್ಯಾರು ಪ್ರಶ್ನೆ ಕೇಳಬೇಡ್ರಿ. ಯಾಕಂದ್ರೆ ರಮೇಶ್ ಬಾಬು ಎಲ್ಲಾ ಪ್ರಶ್ನೆ ಕೇಳ್ಬಿಟ್ಟಾರ ನಮಗೀಗ. ಅದಕ್ಕ ಮುಂದೆ ನೋಡ್ರಿ, ತಳಗ ಬ್ರಹ್ಮಾಂಡ ಪುರಾಣದ ವಾಕ್ಯ ಏನಂತಾರ? ಅನಾರಬ್ಧ ಫಲಾನಂಚ ಪ್ರಾರಬ್ಧಾನಂಚ ಸರ್ವಶಃ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿತ್ಯಭಿಧೀಯತೆ. ಮೋಕ್ಷ ಮುಕ್ತಿ ಅಂದ್ರೆ ಏನಂತ ಕರಿಬೇಕು? ಅನಾರಬ್ಧ ಫಲಾನಾಂ, ಸಂಚಿತ ಆಗಾಮಿ ಕರ್ಮಗಳ, ಪ್ರಾರಬ್ಧಾನಾಂ, ಪ್ರಾರಬ್ಧ ಕರ್ಮದ, ಪ್ರಾರಬ್ಧಾನಾಂ ಕರ್ಮಣಾಂ, ಪ್ರಾರಬ್ಧ ಕರ್ಮಗಳ, ದಾಹ ಅಂದ್ರೆ ಸುಟ್ಟು ಹೋಗುವಿಕೆ, ನಾಶವಾಗುವಿಕೆಯನ್ನೇ ಮುಕ್ತಿ ಮುಕ್ತಿ ಅಂತ ಕರೀತಾರ. ಸರಿ ಆಯ್ತಾ? ವಿಷಯ ತಿಳಿತಾ ಇದೆಯಾ? ಏನಂತ ತಿಳ್ಕೊಂಡು ಹೇಳಿ. ಅಂದ್ರೆ ಕರ್ಮಗಳು ಉಳಿದುಕೊಂಡಿರುವವರೆಗೆ ಅವನನ್ನ ಮುಕ್ತ ಅಂತ ಕರೆಯಲಾರರು. ಕರ್ಮ ಹೋದ ಮೇಲೇನೆ ಅವ ಮುಕ್ತನಾಗಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀವು ಮುಕ್ತ ಅಂತ ಕರಿತೀರಿ ಅಂದ್ರೆ ಒಂದೂ ಕರ್ಮ ಇರಬಾರದು. ಸಂಚಿತ ಕರ್ಮವೂ ಇರಬಾರದು, ಆಗಾಮಿ ಕರ್ಮವೂ ಇರಬಾರದು, ಪ್ರಾರಬ್ಧ ಕರ್ಮವೂ ಇರಬಾರದು. ಒಂದೂ ಕರ್ಮ ಇಲ್ಲದೆ ಇದ್ರೇನೆ ಅವನ ನಾವು ಮುಕ್ತ ಅಂತ ಕರಿತೇವೆ. ಇಲ್ಲದೆ ಇದ್ರೆ ಮುಕ್ತ ಅಂತ ಕರೆಯೋದಿಲ್ಲ. ಅನಾರಬ್ಧ ಫಲಾನಂಚ ಪ್ರಾರಬ್ಧಾನಂಚ ಸರ್ವಶಃ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿತ್ಯಭಿಧೀಯತೆ. ಸತು ಮುಕ್ತಃ ತಥೋ ಉದ್ಗಚ್ಚತಿ ಪರಾತ್ಮನಃ. ಅವನು ಮುಕ್ತ ಯಾವಾಗ? ದೇಹಾದುದ್ಗಚ್ಚತಿ, ದೇಹದಿಂದ ಹೊರಡ್ತಾನ. ಪರಾತ್ಮನ ಪ್ರೇರಿತ, ಪರಮಾತ್ಮನಿಂದ ಪ್ರೇರಿತನಾಗಿ. ವಿಷ್ಣು ಲೋಕಂಚ ಪ್ರಾಪ್ಯ, ವಿಷ್ಣು ಲೋಕವನ್ನ ಹೊಂದಿ, ಭೋಗಾನವಾಪ್ಯ ಚ, ಭೋಗಗಳನ್ನ ಹೊಂದಿ, ವಿಷ್ಣು ಲೋಕವನ್ನ ಹೊಂದುತ್ತಾನ, ಭೋಗಗಳನ್ನು ಹೊಂತಾನ. ಭುಂಕ್ತೆ ವಿಷ್ಣು ಪ್ರಸಾದೇನ, ಭಗವಂತನ ಪ್ರಸಾದದಿಂದ ಎಲ್ಲವನ್ನ ಭೋಗ ಮಾಡ್ತಾನ. ಭುಂಕ್ತೆ ವಿಷ್ಣು ಪ್ರಸಾದೇನ. ಬಹಳ ಮಹತ್ವದ ಅಂಶಗಳು. ನನಗ ಇದೆಲ್ಲ ಸ್ವಲ್ಪ ವಿಶೇಷ ಅಂಶಗಳವ.
ಹೇಳ್ತೀನಿ, ಸ್ವಲ್ಪ ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳ್ತೀನಿ ನೋಡ್ರಿ. ಭುಂಕ್ತೆ ವಿಷ್ಣು ಪ್ರಸಾದೇನ ಭೋಗಾನವಾಪ್ಯ. ನಾ ಮುಕ್ತ ಆಗಿಬಿಟ್ಟಿ, ನಂಗೆ ಅಪರೋಕ್ಷ ಜ್ಞಾನದ ಬಲ ಅದ, ನನ್ನ ಪುಣ್ಯದ, ನನ್ನ ಸ್ವರೂಪಾನಂದದ ಎಲ್ಲ ಅದ. ಆದ್ರೆ ಅದನ್ನ ಭೋಗ ಮಾಡಬೇಕಾಗಿದ್ದರೂ ಭಗವಂತನ ಪ್ರಸಾದವಾದರೆ ಮಾತ್ರ ಭೋಗ ಮಾಡ್ತೇನೆ, ಇಲ್ಲದಿದ್ರೆ ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಸ್ವರೂಪದ ಆನಂದ ಅದು. ನಾನು ಅಪರೋಕ್ಷ ಜ್ಞಾನ ಮಾಡಿಕೊಂಡಿದ್ದೇನೆ, ನನ್ನ ಭೋಗಗಳೆಲ್ಲ ಬಂದಾಗಿದೆ, ಭಗವಂತ ಸಾಮಗ್ರಿಗಳೆಲ್ಲ ಬಂದಾಗಿದೆ, ನನ್ನ ಸಾಮಗ್ರಿಗಳೆಲ್ಲ. ನಾನು ಮುಕ್ತಿಯಲ್ಲಿ ಏನೇನು ಭೋಗ ಮಾಡಬೇಕೋ ಅದೆಲ್ಲ ಪದಾರ್ಥಗಳು ಬಂದದ. ಅಪರೋಕ್ಷ ಜ್ಞಾನ ಸರಿಯೇ ಸರಿ, ಕರ್ಮಗಳು ಹೋಗ್ಬಿಟ್ಟದ, ಲಿಂಗದೇಹ ಹೋಗ್ಬಿಟ್ಟದ, ಆ ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳು ಹೊರಟು ಹೋಗ್ಬಿಟ್ಟದ, ಮುಕ್ತಿಯಲ್ಲಿ ಕೂತಿದ್ದೇನೆ. ಇಷ್ಟಾದ್ರೂ ಆ ಪದಾರ್ಥವನ್ನು ನಾನು ಭೋಗ ಮಾಡಬೇಕಾಗಿದ್ರೆ ದೇವರ ಪ್ರಸಾದ ಬೇಕು, ಇಲ್ಲದೆ ಇದ್ರೆ ಅದನ್ನು ನಾನು ಭೋಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಾರಿ ವಿಚಿತ್ರ ಇದು ಕರ್ಮ, ಇದು ಭಾರಿ ವಿಚಿತ್ರ. ಹೆಂಗ ಅಂದ್ರೆ, ನಮ್ಮ ಮನೆಗೆ ಆನಂದ್ ಅವರು, ನಮ್ಮ ಮನೆಗೆ ಬ್ರಾಹ್ಮಣರನ್ನ ಊಟಕ್ಕೆ ಕರೆದಿದ್ದೀವಿ, ಒಬ್ಬ ವಿದ್ವಾಂಸರನ್ನ ಊಟಕ್ಕೆ ಕರೆದಿದ್ದೀವಿ, ಸರಾಫ್ ಅವ್ರು ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿದವಳು ನನ್ನ ಹೆಂಡತಿ, ಸಾಮಾನುಗಳು ನನ್ನವು, ಎಲೆ ನಂದು, ಅಡಿಗೆ ನಂದು, ಎಲ್ಲಾ ನಂದು ಹಾಕಿ ಕೂಡಿಸಿದ್ದೀನಿ. ಬ್ರಾಹ್ಮಣನನ್ನ ಕೂಡಿಸಿದ ಮೇಲೆ ಕೈಯಲ್ಲಿ ಆಪೋಷಣ ಹಿಡ್ಕೊಂಡು ಕೂತಿದ್ದೇನೆ. ಆ ಬ್ರಾಹ್ಮಣ ಕೂಡು ಅಂದ್ಮೇಲೆ ಕೂಡ್ಬೇಕು, ಅಲ್ಲಿ ತನಕ ಕೊಡ್ಲಿಕ್ಕೆ ಬರೋದಿಲ್ಲ. ಬ್ರಾಹ್ಮಣನ ಆಜ್ಞಾ ತಗೊಂಡ್ತಾನೆ ನೀವು ಊಟಕ್ಕೆ ಕೊಡ್ಬೇಕು, ಹಂಗ ಕೊಡ್ಲಿಕ್ಕೆ ಬರೋದಿಲ್ಲ ತಾನೆ. ಅಂದಮೇಲೆ ಕೈಯಾಗ ಆಪೋಷಣ ಹಾಕೊಂಡಿದ್ದೀರಿ, ಎಲೆ ಆಗಿದ್ದ ಅನ್ನ ನಿಮ್ದು, ಮನಿ ನಿಮ್ದು, ಎಲ್ಲಾನು ನಿಮ್ದೇ. ಆದ್ರೆ ಅವ ಕೂಡೋ ತನಕ, ಓಂ ಅನ್ನೋ ತನಕ ನಿಮ್ಗೆ ಕೂಡ್ಲಿಕ್ಕೆ ಬರೋದಿಲ್ಲ. ಹೆಂಗೋ ಹಂಗ ಮೋಕ್ಷದಲ್ಲಿ ಇದ್ದದ್ದು ನಾನು, ನನ್ನ ಸ್ವರೂಪಾನಂದ, ಭೋಗಗಳು ಬಂದಾವ ಎಲ್ಲ ಅದ. ಆದ್ರೂ ಭಗವಂತನ ಇಚ್ಛಾ ಬರೋದು ಹೊರತು, ನಾನು ಭಗವತ್ ಪ್ರಸಾದ ಹೊರತು ಭೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಅಷ್ಟು ಅಸ್ವತಂತ್ರನಿದ್ದಾನೆ ಜೀವ ಅಂತ ಅನ್ನೋದನ್ನ ಇಲ್ಲಿ ಎತ್ತಿ ಹೇಳಬೇಕಾಗಿದೆ. ಏನಂತಾರೆ ಅದಕ್ಕೆ, ಪ್ರೇರಿತೋ ವಿಷ್ಣು ಲೋಕಂಚ ಪ್ರಾಪ್ಯ ಭೋಗಾನವಾಪ್ಯ ಚ ಭುಂಕ್ತೆ ವಿಷ್ಣು ಪ್ರಸಾದೇನ ನ ವಿಷ್ಣೋರವಶಃ ಕ್ವಚಿತ ವಿಷ್ಣೋ ಪ್ರಸಾದೇನ ಭುಂಕ್ತೆ. ಭಗವಂತನ ಪ್ರಸಾದದಿಂದಲೇ ಭೋಗ ಮಾಡ್ತಾನ. ನ ವಿಷ್ಣೋಹೋ ಅವಶಃ ಕ್ವಚಿತ್, ಎಂದೂ ಕೂಡ ವಿಷ್ಣುವಿಗೆ ವಶನಲ್ಲದೆ ಇದ್ದವನು ಇಲ್ಲ. ವಿಷ್ಣು ತಂತ್ರ ಇಮೆ ಸರ್ವೇ ಮುಕ್ತ ಅಪಿಯತೋಖಿಲಾಹ. ಸರ್ವಮುಕ್ತರ ಪರಿಸ್ಥಿತಿಯೂ ಇದೆ. ಏನೋ ಯಕ್ಕಶ್ಚಿದ್ ಮುಕ್ತರು, ಒಬ್ರಿಬ್ಬರು ಮುಕ್ತರ ಕಥೆ ಹೇಳಿವೆ ಅಂತ ತಿಳಿಬೇಡ್ರಿ, ಸರ್ವಮುಕ್ತರ ಕಥೆಯೂ ಇದೆ. ವಿಷ್ಣು ತಂತ್ರಾಹ ವಿಷ್ಣು ಅಧೀನಾಹ, ತಂತ್ರ ಶಬ್ದಕ್ಕೆ ಅಧೀನರು ಅಂತ ಅರ್ಥ. ವಿಷ್ಣು ತಂತ್ರಾಹ ಇಮೆ ಸರ್ವೇ ಮುಕ್ತಾಹ ಪಿಯತು ಅಖಿಲಾಹ ಇತಿ ಬ್ರಹ್ಮಾಂಡೆ. ಸರಿ, ಓಕೆ, ನಾವೀಗೇನ್ ಮಾಡ್ತಿದ್ದೀವಿ, ಈಗೇನು ಓದಿದ್ದೀವಿ ಅಂದ್ರೆ ಅಷ್ಟು ಆಚಾರ್ಯರ ವಾಕ್ಯಗಳು ಹಾಗೂ ಬ್ರಹ್ಮಾಂಡ ಪುರಾಣದ ಮಾತಿನಿಂದ ಸಿದ್ಧವಾದ ಅಂಶ. ಭಗವಂತನು ಕೇವಲ ಸಂಸಾರದಲ್ಲಿ ಇದ್ದವರಿಗೆ ನಿಯಾಮಕನು ಅಲ್ಲ, ಮುಕ್ತರಾದ ಮೇಲೂ ನಿಯಾಮಕನಾಗಿದ್ದಾನೆ ಅವರಿಗೆ. ಅದು ಹೇಗಿದೆ ಅಂತ ಹೇಳುವುದಾದರೆ, ಮೊದಲು ಇವನು ತಾನು ತನ್ನ ಅಪರೋಕ್ಷವನ್ನ ಕೊಡುತ್ತಾನೆ. ಇದು ಯಾವ ಅಂಶದ ವಿವರಣೆ ಇದು ಶ್ರೀನಿವಾಸ್? ಮುಕ್ತರಿಗೆ ನಿಯಾಮಕ ಎಂಬುದರ ವಿವರಣೆ. ಮೊದಲು ತಾನು ತನ್ನ ಅಪರೋಕ್ಷ ಜ್ಞಾನವನ್ನ ಕೊಡುತ್ತಾನೆ, ಆಗ ಸಂಚಿತ ಆಗಾಮಿಗಳನ್ನ ಕಳಿತಾನೆ, ಪ್ರಾರಬ್ಧವನ್ನ ಉಳಿಸ್ತಾನೆ, ಭೋಗ ಮಾಡಿಸುತ್ತಾನೆ. ಭೋಗ ಮುಗಿದಾಗ ಚರಮ ಶರೀರದಿಂದ ಉತ್ಕ್ರಮಣ ಹೊಂದಿಸುತ್ತಾನೆ. ಎಲ್ಲಾ ಕರ್ಮಗಳು ನಾಶವಾಗಿದೆ ಅಂತಾದ ಮೇಲೇನೆ ಅವನನ್ನ ಮುಕ್ತಾಂತ ಕರೆಸುತ್ತಾನೆ. ವೈಕುಂಠ ಲೋಕದಲ್ಲಿ ಬಂದಾಗ ಅವನ ಯೋಗ್ಯತಾನುಸಾರವಾಗಿ ಭೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನ ಕೊಡುತ್ತಾನೆ. ಸಾಮಗ್ರಿಗಳನ್ನ ಕೊಟ್ಟಾದ ಮೇಲೆ ತಾನು ಇಚ್ಛಿಸಿದರೆ ಮಾತ್ರ ಅವನು ಭೋಗ ಮಾಡುವಂತೆ ವ್ಯವಸ್ಥೆ ಮಾಡ್ತಾನೆ. ಇಲ್ಲದೇ ಹೋದರೆ, ಅವನು ಇಚ್ಛೆ ಪಡದೆ ಹೋದರೆ, ತನ್ನದೇ ಆದ ಸಾಮಗ್ರಿಗಳು ತನ್ನ ಕೈಯಲ್ಲೇ ಇದ್ರೂ ಕೂಡ ತನ್ನ ಸ್ವರೂಪಾನಂದವನ್ನು ತಾನು ಅನುಭವಿಸಲು ಸಾಧ್ಯವಿಲ್ಲ. ಅದಕ್ಕೆ ಭಗವದಿಚ್ಛಾವರಕ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಇದು ಜೀವಾಚ್ಛಾದಿಕ ಪರಮಾಚ್ಛಾದಿಕಗಳ ಆದ ಮೇಲೂ ವಿಷ್ಣು ಇಚ್ಛಾವರಕ ಅಂತ ಒಂದು ಆವರಕ ಇದೆ. ಆ ವಿಷ್ಣು ಇಚ್ಛಾವರಕ ಅಂದ್ರೆ ಇವನು ಇನ್ನು ಭೋಗ ಮಾಡಲಿ ಅಂತ ಇಚ್ಛಿಸಿದರೆ ಮಾತ್ರ ಭೋಗ ಮಾಡ್ತೇವೆ, ಇಲ್ಲದೆ ಇದ್ರೆ ಭೋಗ ಮಾಡುವುದಿಲ್ಲ. ಲಿಂಗದೇಹ ಒಂದು ಆವರಕ, ಜೀವಾಚ್ಛಾದಿಕ ಒಂದು, ಪರಮಾಚ್ಛಾದಿಕ ಒಂದು, ವಿಷ್ಣು ಇಚ್ಛಾವರಕ ಅಂತ ಒಂದು ಪ್ರತ್ಯೇಕ ಆವರಕ. ಅದು ಹೋಗಬೇಕು, ಆಗ ಭೋಗ ಮಾಡ್ತೀವಿ. ಇದು ಒಬ್ಬ ಮುಕ್ತರ ಕಥೆಯಲ್ಲ, ಸರ್ವಮುಕ್ತರ ಕಥೆಯು. ಯಾಕೆ? ಎಲ್ಲರೂ ಭಗವದ್ ಅಧೀನರೂ ಅನ್ನುವ ಅಂಶವನ್ನು ನಾವಿಷ್ಟೊತ್ತು ಓದಿದ್ದೇವೆ. ನೀವು ಕೇಳಿದ ಪ್ರಶ್ನೆ ಸರಿಯಾದ. ಮೋಕ್ಷದಲ್ಲೂ ಅವನ ಇಚ್ಛಾ ಬರದೇ ಇರ್ತದ ಅಂತ ತಿಳ್ಕೊಂಡು ನಾವು ಹಂಗೆ ಹೇಳ್ತಿಲ್ಲ, ನಮಗೆ ಆ ಅಭಿಪ್ರಾಯ ಇಲ್ಲ. ಅವನು ಮುಕ್ತನಾದ ಮೇಲೂ ಭೋಗಿಸಬೇಕಾದ ಪ್ರಸಂಗ ಇದೆ, ದೇವರ ಇಚ್ಛಾ ಮಾಡಲಿಲ್ಲ ಅಂತ ಹೇಳುವ ಅಭಿಪ್ರಾಯ ಇಲ್ಲ ನಮ್ದು. ನಮ್ದೇನದಂದ್ರೆ ಅವನು ಭೋಗಿಸುವುದೂ ಕೂಡ ಭಗವದ್ ಇಚ್ಛಾಧೀನವಾಗಿಯೇ ಅಂತ ಅನ್ನೋದನ್ನ ಹೇಳಬೇಕಾಗಿದೆ. ಇದು ಒಂದು. ಇನ್ನೊಂದು ದೃಷ್ಟಿಯಲ್ಲಿ, ಇನ್ ಕೇಸ್ ದೇವರು ನಾನು ಇಚ್ಛೆ ಮಾಡೋದಿಲ್ಲ ಅಂದ್ರೆ ಇವನು ಏನೂ ಭೋಗ ಮಾಡಿದ್ವಿ ಹಂಗೆ ಕೂಡಬೇಕು. ಅಷ್ಟು ಸ್ವಾತಂತ್ರ್ಯ ಅದ ಅವನಲ್ಲಿ ಅಂತೂ ನಮ್ಮ ಅಭಿಪ್ರಾಯ. ಅಷ್ಟು ಸ್ವಾತಂತ್ರ್ಯ. ಹೌದು ಹೌದು, ಇಚ್ಛೆ ಮಾಡ್ಬೋದು. ಅಲ್ಲ ಅಂದ್ರೆ
ಇನ್ ಕೇಸ್ ಅಂತ ಇಟ್ಕೊಳ್ರಿ, ಒಂದು ಪಕ್ಷ ಆಗೋದಿಲ್ಲ ಎಂಬುದು ಒಪ್ಪೋಣ ಅಂತ, ಆಗೋದಿಲ್ಲ ಅಂತ ಒಪ್ಪೋಣ ಅಂತ. ಒಂದೊಮ್ಮೆ ಅವನು ಇಚ್ಛಿಸಿದರೆ ಎಸ್ ಕೊಡ್ಬೇಕು, ಹಂಗೆ ಕೊಡ್ಬೇಕು. ಎಷ್ಟು ದಿವಸ? ಅವ ಅನಂತ ಕಾಲದವರೆಗೂ ಇಚ್ಛಾ ಮಾಡ್ಲಿಲ್ಲ ಅಂದ್ರೆ ಕೂತಿರ್ಬೇಕಷ್ಟೇ ಕೆಲಸ. ನಾವು ಏನು ಮಾತಾಡಂಗಿಲ್ಲ, ಜಿಗದಾಡೋಂಗಿಲ್ಲ. ನನ್ನ ಅಪರೋಕ್ಷ ಆಗ್ಯದ, ಲಿಂಗದೇಹ ಆಗ್ಯದ, ಕೂಡು ಅಷ್ಟೇ, ಇನ್ನೇನ್ ಮಾಡಿ ಬರೋದಿಲ್ಲ. ಹಿಂಗೂ ಆಗಬಹುದು. ಅಂದ್ರೆ ಅವನ ಸ್ವಾತಂತ್ರ್ಯ ಹೇಳಲಿಕ್ಕೆ ಅಷ್ಟೇ ದೃಷ್ಟಾಂತ ಕೊಟ್ಟದ್ದು. ಸಾಮಾನ್ಯವಾಗಿ ಅವ ಹಂಗ್ ಮಾಡುವುದಿಲ್ಲ ಅಂತ ಅಭಿಪ್ರಾಯ. ಓಕೆ, ರೈಟ್. ಮುಂದ ಇನ್ನು ಅಲ್ಲರಿ, ಇಲ್ಲಿ ಮಂತ್ರದಲ್ಲಿ ಹೇಳುವಾಗ ಎಲ್ಲದ 235ನೇ ಪುಟದಲ್ಲಿ ಕೆಳಗೆ ಉಪನಿಷತ್ತು ಅಂತ ಬರೆದಿದ್ದಾರೆ. ಪುಸ್ತಕ ಇದ್ದವರು ತತ್ಕ್ಷಣದಲ್ಲಿ ತಿರುಗಿಸ್ರಿ, 235ನೇ ಪೇಜಿಗೆ ಕೆಳಗೆ ಬರ್ರಿ. ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ ಏತೆ ಸರ್ವೇ ದೇವಾಹ. ಇಲ್ಲಿ ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ ಏತೆ ಸರ್ವೇ ದೇವಾಹ ಅನ್ನುವಲ್ಲಿ ಈ ಬ್ರಹ್ಮ, ಈ ಇಂದ್ರ, ಈ ಶಿವ, ಈ ದೇವತೆಗಳು ಅಂತ ಯಾಕೆ ಹೇಳಬೇಕಾಯಿತು ಅಂತ 238ನೇ ಪುಟದಲ್ಲಿ ಹೇಳ್ತಿದ್ದಾರೆ ಶ್ರೀಮದಾಚಾರ್ಯ. 238 ಪೇಜ್ ತೆಗೆದು ಈಗ ಗೊತ್ತಾಗ್ತದೆ ಏನದ. ಈ ಬ್ರಹ್ಮ ಸರಳ ಹೇಳಿಕ್ ಬರ್ತಿತ್ತಿಲ್ ನಿಮಗೆ. ಬ್ರಹ್ಮ, ಇಂದ್ರ, ಶಿವ, ದೇವತೆಗಳು ಭಗವಂತನ ಅಧೀನರು ಅಂತ ಹೇಳಿಕ್ ಬರ್ತಿತ್ತು. ಹಂಗೆ ಹೇಳೋದು ಬಿಟ್ಟು ಹಿಂಗ್ಯಾಕೆ ಹೇಳಿಕತ್ತೀರಿ ನೀವು? ಈ ಬ್ರಹ್ಮ, ಈ ಇಂದ್ರ, ಈ ಪ್ರಜಾ, ಈ ಶಿವ ಅಂತ ಯಾಕೆ ಹೇಳಿಕತ್ತೀರಿ ಅಂದ್ರ ಆಚಾರ್ಯ ಅಂತಾರೆ, ನೋಡ್ರಪ್ಪ ಏನಾಗಿದೆ, ಹಿಂದ ನೀವು ಓದ್ಕೋತ್ ಬಂದಿರಿ. ಅಲ್ಲಿ ಓದ್ಕೋತ್ ಬಂದಾಗ ಸರ್ವ ಶಬ್ದಗಳು ಭಗವಂತನಲ್ಲಿ ಅಂತ ಹೇಳ್ಬಿಟ್ಟಿದ್ದೀರಿ. ಬಹಳ ದೊಡ್ಡ ವಿಷಯ, ಮತ್ತ ತಕ್ಷಣ ಅರ್ಥ ಆಗೋದಿಲ್ಲ, ಪ್ರಯತ್ನ ಮಾಡ್ತೀನಿ ಹೇಳಲಿಕ್ಕೆ. ಎಲ್ಲ ಶಬ್ದಗಳು ಭಗವಂತನನ್ನ ಹೇಳುತ್ತವೆ ಅಂದಾಗ ಬ್ರಹ್ಮ, ಇಂದ್ರ, ಶಿವ, ದೇವತಾ ಅನ್ನೋ ಶಬ್ದಗಳು ಭಗವಂತನನ್ನ ಹೇಳಬೇಕೋ ಇಲ್ವೋ? ಸರ್ವಶಬ್ದಗಳು, ಶಬ್ದವಾಚ್ಯತ್ವವನ್ನ ನೀವು ಭಗವಂತನಿಗೆ ಹೇಳಿದಾಗ ಬ್ರಹ್ಮ ಶಬ್ದ ಭಗವಂತನ ಹೇಳ್ತದೋ ಇಲ್ಲೋ? ಎಲ್ಲಾ ಶಬ್ದಗಳು ಭಗವಂತನ ಹೇಳ್ತಂದ್ರೆ ಬ್ರಹ್ಮ ಶಬ್ದನೂ ಹೇಳಬೇಕು, ಇಂದ್ರ ಶಬ್ದನೂ ಹೇಳಬೇಕು, ಶಿವ ಶಬ್ದವೂ ಹೇಳಬೇಕು. ಒಂದು ವೇಳೆ ನಾವು ಈ ಬ್ರಹ್ಮ, ಈ ಇಂದ್ರ, ಈ ಪ್ರಜಾಪತಿ ಅನ್ಲಿಲ್ಲ, ಬ್ರಹ್ಮ ಭಗವದಧೀನ, ಇಂದ್ರ ಭಗವದಧೀನ ಅಂದ್ಬಿಟ್ರೆ ಸರ್ವ ಶಬ್ದಗಳು ಭಗವಂತನ ಹೇಳ್ತಾ ಇದರಿಂದ ಬ್ರಹ್ಮ ಶಬ್ದವೂ ಭಗವಂತ, ಬ್ರಹ್ಮ ಶಬ್ದಕ್ಕೂ ಭಗವಂತ ಅಂತ ಅರ್ಥ, ಶಿವ ಶಬ್ದಕ್ಕೂ ಭಗವಂತ ಅಂತ ಅರ್ಥ. ಆಗೇನಾಯ್ತು? ಆಗ್ಲಿ ಬಿಡ್ರಿ ಅಂದ್ರೆ, ಹಾಗಾದರೆ ಬ್ರಹ್ಮ ಎನಿಸಿದ ಭಗವಂತನು ಭಗವಂತನ ಅಧೀನ, ಶಿವ ಎನಿಸಿದ ಭಗವಂತನು ಶಿವನ ಅಧೀನ, ಇಂದ್ರ ಎನಿಸಿದ ಭಗವಂತನು ಇಂದ್ರನ ಅಧೀನ. ಅಷ್ಟೇ ಅಲ್ಲ, ಈಗಿಷ್ಟ ಕಥೆ ಆತಲ್ಲ, ಏನು? ಬ್ರಹ್ಮನು ಭಗವಂತನ ಅನುಗ್ರಹದಿಂದ ಮುಕ್ತಿಯನ್ನು ಅನುಭವಿಸ್ತಾನ ಅಂದ್ರೆ ಭಗವಂತನೇ ಭಗವಂತನ ಅನುಗ್ರಹದಿಂದ ಅನುಭವಿಸ್ತಾನ. ಇವು ವಿರುದ್ಧ. ಇದು ಸರ್ವಾತ್ಮನ ಇಲ್ಲ. ಯಾಕಂದ್ರೆ ಭಗವಂತನ ಒಂದು ರೂಪ ಇನ್ನೊಂದು ರೂಪದಿಂದ ಅಧೀನವಾಗುವಿಕೆ ಅಥವಾ ಅನುಗ್ರಹಿಸುವಿಕೆ ಅಂತನ್ನೋದು ಇಲ್ಲ. ಅದಕ್ಕಾಗಿ ಉಪನಿಷತ್ತು ಸ್ಟೈಲ್ ಚೇಂಜ್ ಮಾಡಿತ್ತು. ಈ ಬ್ರಹ್ಮ, ಈ ಶಿವ, ಈ ಇಂದ್ರ ಅಂದ್ರೆ ಸರ್ವಶಬ್ದವಾಚ್ಯನಾದ ಪರಮಾತ್ಮನ್ ತಗೊಳ್ಬೇಡ್ರಿ. ಇಲ್ಲಿ ಎದುರಿಗೆ ಕಾಣಿಸುವಂತಹ ಚತುರ್ದಶ ಲೋಕಾಧಿಪತಿ ಬ್ರಹ್ಮ, ಪಾರ್ವತಿಪತಿ ಶಿವ, ಶಚೀಪತಿ ಇಂದ್ರ ಅವರನ್ನ ಈ ಈ ಈ ಅಂತ ಪರಿಚಯ ಮಾಡಿಸ್ಲಿಕ್ಕತ್ತದ. ಇಲ್ಲದೆ ಇದ್ರೆ ಈ ಸಮಸ್ಯೆ ಎದುರಾಗ್ತದ ಅಂತ ಅನ್ನೋದನ್ನ, ಅಂದ್ರೆ ಎಷ್ಟು ಸೂಕ್ಷ್ಮದ ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಈ ಸಮಸ್ಯೆ ಬರಬಾರದು ಅನ್ನುವುದಕ್ಕೆ ಉಪನಿಷತ್ತು ಈ ಇಂದ್ರ, ಈ ಚಂದ್ರ, ಈ ಗರುಡ ಅಂತ ಪರಿಚಯ ಮಾಡಿಸುತ್ತಿದೆ. ಬಹಳ ತೀಕ್ಷ್ಣ ಬುದ್ಧಿ ಶ್ರೀಮದಾಚಾರ್ಯರ ಬುದ್ಧಿ, ಬಹಳ ತೀಕ್ಷ್ಣ ಬುದ್ಧಿ. ಆ ಒಂದು ಈ ಅನ್ನೋದು ಏನ್ ಇವ್ರದ್ದು ಗಂಟು ಹೋಗ್ಬೇಕ. ಉಪನಿಷತ್ತು ವ್ಯರ್ಥಾಕ್ಷರಗಳನ್ನು ಮಾತಾಡ್ತದೇನಪ್ಪ. ಏಷ ಬ್ರಹ್ಮ, ಏಷ ಇಂದ್ರ, ಏಷ ಪ್ರಜಾಪತಿ, ಏತೇ ಸರ್ವಾ ದೇವತಾ. ಹಿಂಗ್ಯಾಕೆ ಮಾತಾಡ್ಲಿಕ್ಕತ್ತಿದು? ಈ ಅನ್ಲಿಕ್ಕತ್ತೀವಿ ಅಂದ್ರೆ ಹಿಂದದಕ್ಕೆ ಉಪನಿಷತ್ತಿಗೆ ಒಂದು ಹೇಳೋದದ, ಏನದ? ಸರ್ವಶಬ್ದಗಳ ಸಮನ್ವಯ ಮಾಡಿಬಿಟ್ಟೆ ನಾನು ಪರಮಾತ್ಮನಲ್ಲಿ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಎಲ್ಲಾ ನಾಮಗಳನ್ನ ಭಗವಂತನಿಗೆ ಹೇಳಿದೆ. ಇಂದ್ರ ಚಂದ್ರಾದಿ ನಾಮಗಳು ಭಗವಂತನನ್ನ ಹೇಳ್ಬಿಡ್ತದೆ. ಭಗವಂತನೇ ಇಂದ್ರಚಂದ್ರ ನಾಮದಿಂದ ಕರೆಸಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ, ಭಗವಂತನ ಅಧೀನನಾಗಿ ಬಿಟ್ಟ ಅಂತ ಹೇಳ್ಬಿಟ್ರೆ ವಿರೋಧಾಭಾಸ ಅಲ್ವೇ? ಅದನ್ನು ಪರಿಹಾರ ಹೆಂಗ್ ಮಾಡೋಣಂಗಾರ? ಸರಳ ಮಾಡೋಣಂತ. ಈ ಮುಗಿದೋತ್, ಕೆಲಸನೇ ಮುಗಿದೋತ್. ಒಂದು ಏಷಃ ಅಂತ ಹಾಕಿ ಈ ವಿರೋಧ ಬರದೇ ಇದ್ದಂತ ನೋಡ್ಕೊಂಡ್ಬಿಡುತ್ತೆ. ಎಷ್ಟು ಸ್ವಾರಸ್ಯದ ಗಮನಿಸ್ರಿ. ಈ ಬ್ರಹ್ಮ ಅವನ ಅಧೀನ, ಈ ಬ್ರಹ್ಮ ಅಂದ್ರೆ ಸರಸ್ವತೀಪತಿಯಾದ ಚತುರ್ಮುಖ ಬ್ರಹ್ಮ ಭಗವಂತನಿಂದ ನಿಯಂತ್ರಿತ. ಅರ್ಥ ಆಯ್ತಾ? ಏನ್ ಹೇಳ್ಬೇಕಾಗ್ಯದ ಉಪನಿಷತ್ತಿಗೆ?
ಎಲ್ಲಿ ಭೇದವಿರುತ್ತದೋ ಅಲ್ಲಿ ಮಾತ್ರ ಅನುಗ್ರಹ ಮಾಡಿಸಿಕೊಳ್ಳುವ, ನಿಯಂತ್ರಣ ಮಾಡಿಸಿಕೊಳ್ಳುವ ಅಂತ ಹೇಳಿಕ್ ಬರ್ತದೆ. ಎಲ್ಲಿ ಭೇದ ಇಲ್ಲ ಅಲ್ಲಿ ಒಬ್ಬ ಅನುಗ್ರಹ ಮಾಡೋನು ಒಬ್ಬರ ಅನುಗ್ರಹ ಮಾಡಿಸಿಕೊಳ್ಳೋನು ಅಂತ ಇರೋದೇ ಇಲ್ಲ. ಒಂದು ವೇಳೆ ಭಗವದ್ ರೂಪಗಳಲ್ಲಿ ಭೇದ ಒಪ್ಪಿಕೊಂಡರೆ ಈ ಸಮಸ್ಯೆ ಎದುರಾಗ್ತದೆ ಅನ್ನೋದಕ್ಕೆ ನಾವು ಯಾವ ಭಗವದ್ ರೂಪಗಳಲ್ಲೂ ಭೇದ ಒಪ್ಪಿಕೊಂಡಿಲ್ಲ. ಯಾಕೆ ಭಗವದ್ ರೂಪಗಳಲ್ಲಿ ಭೇದ ಒಪ್ಪಿಕೊಳ್ಳಿಕ್ ತಯಾರಿಲ್ಲ ಅಂದ್ರೆ, ಶಿವ ಅಂತ ಅನ್ನೋದದ ಶಿವನಾಮದಿಂದ ಭಗವಂತ ಕರೆಸ್ಕೊಂಡ, ಶಿವ ಅಂತ ಒಂದು ರೂಪದ ಅದ ಭಗವಂತನದ್ದು, ಇರ್ಲಿ ಆ ಶಬ್ದದಿಂದ ಕರ್ಸ್ಕೋತಾನ ಅಂದ್ರೆ ಅನುಗ್ರಹ ಮಾಡಿಸಿಕೊಳ್ಳುವರ ಸಾಲಿನಲ್ಲಿ ಕುಳಿತಿದ್ದಾನೆ ಈ ಶಿವ. ಒಂದು ವೇಳೆ ಈ ಶಿವರೂ ಕೂಡ ಭಗವಂತನೇ ಆಗಿಬಿಟ್ರೆ ನಾರಾಯಣನಿಂದ ನಾರಾಯಣ ಅನುಗ್ರಹ ಮಾಡಿಸಿಕೊಂಡ ಅಂದ್ರ ಭಿನ್ನ. ನಾರಾಯಣ ರೂಪ ಬೇರೆ ಶಿವರೂಪ ಬೇರೆ ಅಂತ ಆಗ್ತದೆ. ನಮಗ ಸರ್ವಾತ್ಮನ ಇಚ್ಛೆ ಇಲ್ಲ ಭಗವದ್ ರೂಪಗಳಿಗೆ ಭೇದವನ್ನು ಒಪ್ಪುವುದು. ಅದಕ್ಕೇನು ವ್ಯವಸ್ಥೆ ಮಾಡಿಕೊಳ್ತೀವಿ, ಇಷ್ಟೆಲ್ಲ ಮನಸ್ಸಿನಾಗ ಇಟ್ಟುಕೊಂಡು ಒಂದೇ ಬಾಲಿಂಗ್ 6 ಹೊಡೆದು ಕೈ ಬಿಟ್ಬಿಡ್ತೀವಿ, ಈ ಶಿವ ಖಲಾಸ್, ಎಲ್ಲ ವ್ಯತ್ಯಾಸ ಆಗೋದು. ಹೌದು, ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ, ಅವರ ಅನುಗ್ರಹ ಮಾಡಿಸಿಕೊಳ್ಳುತ್ತಾರೆ, ನಿಯಂತ್ರಣಕ್ಕೊಳಗಾಗ್ತಾರೆ. ಸರ್ವಶಬ್ದ ವಾಚ್ಯತ್ವಕ್ಕೂ ತೊಂದರೆ ಇಲ್ಲ, ಅನುಗ್ರಹ ಮಾಡ್ಲಿಕ್ಕೂ ತೊಂದರೆ ಇಲ್ಲ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ತಗೊಳ್ರಿ ಭಾಷೆ ತಗೊಳ್ರಿ, ಈಗ 238ನೇ ಪೇಜು. ಬ್ರಹ್ಮ ಇಂದ್ರಾದಿ ಶಬ್ದ ವಿಷ್ಣಾವೇವ ಮುಖ್ಯತಃ ಇತಿ. ಬ್ರಹ್ಮ ಇಂದ್ರಾದಿ ಶಬ್ದಗಳು ವಿಷ್ಣುವಿನಲ್ಲೇ ಮುಖ್ಯವಾಗ್ಯಾವ ಅಂತ ತಿಳ್ಕೊಂಡು ತದ್ವ್ಯಾವೃತ್ಯ ಆ ಭಗವಂತನನ್ನ ಹೊರತುಪಡಿಸಿ ಜೀವಾನಾಂ ಸ್ವೀಕಾರಾರ್ಥಂ ಜೀವರನ್ನ ಸ್ವೀಕಾರ ಮಾಡಬೇಕು. ಈ ಮಂತ್ರದಲ್ಲಿ ಬಂದ ಬ್ರಹ್ಮ ಶಬ್ದಕ್ಕ ಬ್ರಹ್ಮದೇವರು, ಪ್ರಜಾಪತಿ ಶಬ್ದಕ್ಕ ಶಿವದೇವರು, ಇಂದ್ರ ಶಬ್ದಕ್ಕ ಇಂದ್ರದೇವರನ್ನು ತಗೊಳ್ಬೇಕು ಅನ್ನೋದಕ್ಕ ಏಷ ಇತ್ಯಾದಿ ಶಬ್ದ ಈ ಅನ್ನುವ ಶಬ್ದಗಳವ. ಯಾಕ್ರಿ ಹೆಂಗ್ಯಾಕಂತೀರಿ ಅಂದ್ರ, ಸಹಿ ಭಗವಾನ್ ಸ್ವನೇತ್ರ ಕೋಪಿ ನಾನುಗ್ರಾಹ್ಯ. ಭಗವಂತ ಸ್ವನೇತ್ರಕಃ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ತಾನ, ಅವ ಸ್ವತಂತ್ರ ಅಂದ್ರೆ ತನ್ನ ಅಧೀನ ತಾನು, ಪರತಂತ್ರ ಅಂದ್ರೆ ಇನ್ನೊಬ್ಬರ ಅಧೀನ ಅಂತ ಅರ್ಥ. ಭಗವಂತ ತನ್ನ ನಿಯಮನವನ್ನು ತಾನು ಮಾಡಿಕೊಂಡ್ರೂ ಸ್ವತಂತ್ರನಾದರೂ ಕೂಡ ನ ಅನುಗ್ರಾಹ್ಯ, ಅವ ಅನುಗ್ರಹ ಮಾಡಿಸಿಕೊಳ್ಳುವುದಿಲ್ಲ. ಅನುಗ್ರಾಹ್ಯ ಅಂದ್ರ ಇನ್ನೊಬ್ಬರಿಂದ ಅನುಗ್ರಹ ಮಾಡಿಸಿಕೊಳ್ಳುವುದು. ಸರಿ ಹೋತೇನು? ಬರೆದುಕೊಂಡಿಟ್ಟುಕೊಳ್ರಿ. ಅನುಗ್ರಾಹಕ ಅಂದ್ರೆ ಅನುಗ್ರಹ ಮಾಡುವನು, ಅನುಗ್ರಾಹ್ಯ ಅಂದ್ರೆ ಅನುಗ್ರಹ ಮಾಡಿಸಿಕೊಳ್ಳುವನು. ಸರಿ ಆಯ್ತಾ? ಈಗ ಅಂಗಡಿಗೆ ಬರ್ತಾರ, ಅವ್ರನ್ನ ಗ್ರಾಹಕರು ಅಂತ ಕರೀತಾರೆ, ಕಸ್ಟಮರ್ ಅಂತ. ಗ್ರಾಹಕ ಅಂದ್ರೆ ಏನು? ತಗೊಂಡು ಹೋಗವ, ಕೊಂಡೊಯ್ಯವ. ಗ್ರಾಹ್ಯ ಅಂದ್ರೆ ತೆಗೆದುಕೊಳ್ಳಿಕ್ಕಿರೋ ವಸ್ತು ಅದು. ಹಂಗ ಗ್ರಾಹಕ ಇದ್ದಂಗ ಅನುಗ್ರಾಹ್ಯ ಹನ. ಮತ್ತ ಹಂಗಾರೆ ಏನು? ಅನುಗ್ರಾಹ್ಯತ್ವಂ ಹಿ ಬ್ರಹ್ಮಾದೀನ ಮಾತ್ರ ವಿವಕ್ಷಿತಂ. ಈ ಅನುಗ್ರಹ ಮಾಡೋದು ಅನ್ನೋದು ಬ್ರಹ್ಮಾದಿಗಳ ವಿಷಯದಲ್ಲಿ ವಿವಕ್ಷಿತವಾಗಿದೆ. ಸರಿ ಆಯ್ತಾ? ಅನುಗ್ರಹ ಮಾಡೋದು ಅನ್ನೋದು ಯಾರಲ್ಲಿ ವಿವಕ್ಷಿತ ಆಗಿದೆ? ಬ್ರಹ್ಮಾದಿಗಳಲ್ಲಿ ವಿವಕ್ಷಿತ ಆಗಿದೆ. ಶಬ್ದ ತತ್ವ ಎಂಬ ಗ್ರಂಥದಲ್ಲಿ ನೇಯತ ಅನುಗ್ರಾಹ್ಯತಾಪಿ ನಸಾ ವಿಷ್ಣು ಸ್ವತೋಪಿತು, ಅಲ್ಲಿ ಪ್ರಜ್ಞಾ ನೇತ್ರ ಅಂತದ. ಆ ನೇತ್ರ ಶಬ್ದಕ್ಕ ನೇಯತ ಅಂತದ. ನೇಯತ ಅಂದ್ರ ನಿಯಂತ್ರಿಸುವುದು ಅಂತ ಇಷ್ಟ ಅದ. ಆದ್ರ ನಿಯಂತ್ರಿಸುವುದು ಅನ್ನೋ ಅರ್ಥ ತಗೋಬೇಡ್ರಿ, ಅನುಗ್ರಹ ಮಾಡುವುದು ಅನ್ನೋದನ್ನು ತಗೊಳ್ರಿ. ಎರಡು ಅರ್ಥ. ಅಂದ್ರೆ ಭಗವಂತನು ಈ ರುದ್ರಾದಿ ದೇವತೆಗಳನ್ನ ನಿಯಂತ್ರಿಸುತ್ತಾನೆ ಅಲ್ಲ, ಅನುಗ್ರಹಿಸುತ್ತಾನೆ, ಅದು ಅರ್ಥವೂ ಹೌದು. ಅದೇ ಶಬ್ದಕ್ಕೆ ಎರಡು. ಆದ್ರೆ ಅವೆರಡೂ ಕೂಡ ಇಲ್ಲ ಭಗವಂತನ ರೂಪಗಳಲ್ಲಿ. ಸನಾ ವಿಷ್ಣು ನಸಾ ವಿಷ್ಣು ಸ್ವತೋಪಿತು. ಯಾವ ಕಾರಣಕ್ಕೂ ಕೂಡ ಹಂಗೆ ತಿಳಿಲಿಕ್ಕೆ ಹೋಗ್ಬೇಡ್ರಿ. ನೇಯತ ನಿಯಂತ್ರಣ ಮಾಡುವುದಾಗಲಿ, ಅನುಗ್ರಾಹ್ಯತಾ ಅನುಗ್ರಹ ಮಾಡುವುದಾಗಲಿ, ಇನ್ನೊಬ್ಬರಿಂದ ಅನುಗ್ರಹ ಮಾಡಿಸಿಕೊಳ್ಳುವುದಾಗಲಿ ನ ಇಲ್ಲ. ಸಾ ವಿಷ್ಣೋ ಸ್ವತಃ, ಅವ ಸ್ವತಂತ್ರವಾಗಿ ಮಾಡಿಕೊಳ್ತಾನೆ ಎಲ್ಲವನ್ನೂ ಅಂತ ಹೇಳಿ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹೇಂದ್ರೋಪನಿಷತ್ ಭಾಷ್ಯೆ ದ್ವಿತೀಯಾರಣ್ಯಕ್ಕೆ 6ಠೋಧ್ಯಾಯ, 6ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ 6ನೇ ಅಧ್ಯಾಯ ಮುಗಿತು. 7ನೇ ಅಧ್ಯಾಯ ಒಂದೇ ಒಂದು ಮಂತ್ರ, ಪುಟ್ಟ ಅಧ್ಯಾಯ ಹೇಳೋ ಪ್ರಯತ್ನ ಮಾಡ್ತೀನಿ. ಏನಂತಾರ? ಇದು ಶಾಂತಿ ಮಂತ್ರ, ಅಕ್ಷರಶಃ ಇದು ಶಾಂತಿ ಮಂತ್ರ. ಬಹಳ ಚಂದದ. ಈ ಶಾಂತಿ ಮಂತ್ರದಲ್ಲಿ ಏನ್ ಬಂದದ ಅಂತಂದ್ರ, ನನ್ನನ್ನು ರಕ್ಷಣಾ ಮಾಡ್ರಿ, ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ 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 ಅಂತ ಶಾಂತಿ ಮಂತ್ರ ಬಂದಿದೆ. ಸರಿನಾ? ಶಾಂತಿ ಮಂತ್ರ ಬಂದಿದೆ. ಈಗ ಗಮನಿಸ್ರಿ, ಈ ಶಾಂತಿ ಮಂತ್ರದಲ್ಲಿ ನನ್ನನ್ನು ರಕ್ಷಣಾ ಮಾಡ್ಲಿ, ನನ್ನ ಪಾಠ ಹೇಳಿದ ಗುರುಗಳನ್ನ ರಕ್ಷಣಾ ಮಾಡ್ಲಿ ಅಂತೆಲ್ಲ ಹೇಳಿಕತ್ತಾರೆ.
ಸರಿನಾ? ಓಕೆ, ಇರ್ಲಿ. ಆಮೇಲೆ ಇಲ್ಲಿ ಮಧ್ಯಕ್ಕೆ ಒಂದದ ಏನು, ನಾ ಓದಿದ್ ಮರ್ತ್ ಹೋಗೋದು ಬೇಡ ಅಂತ ಬರ್ತದ ಇದ್ರೊಳಗೆಲ್ಲ ಅದ ಶಾಂತಿ. ನಾ ಓದಿದ್ ನೆನಪಿರ್ಲಿ, ಮತ್ತ ಹಂಗ ಅನುಗ್ರಹ ಮಾಡು ಅಂತ ಹಿಂಗೆಲ್ಲ ಈ ಶಾಂತಿ ಮಂತ್ರ ಬರ್ತದೆ. ಇದೊಂದು ಪ್ರಾರ್ಥನಾ ಮಂತ್ರ ಅಂತ ಇಷ್ಟು ಇಟ್ಕೊಳ್ರಿ ಫಸ್ಟ್. ಹೀಗೆ ಶ್ರೀಮದಾಚಾರ್ಯ ಒಂದು ಸಮಸ್ಯೆ ಎದುರಾಯ್ತು. ಈಗ ಶ್ರೀಮದಾಚಾರ್ಯಗೆ ಅವ್ರೇನಂತಾರ, ಅಲ್ಲಪ್ಪ ಇದು ನೀವು ಹೇಳ್ಕೋತ ಹೊಂಟೀರಿ, ಬಹಳ ಚಂದದ ವಿಷಯ, ಚಂದದ. ಇಡೀ ಉಪನಿಷತ್ತನ್ನ ಉಪದೇಶ ಮಾಡಿದವರು ಯಾರು? ಮಹಿದಾಸ ಐತರೇಯ. ಮಹಿದಾಸ ಐತರೇಯ ಈ ಶಾಂತಿ ಮಂತ್ರವನ್ನು ಹೇಳಿಕತ್ತಾನೆ. ಆಕ್ಚುಲಿ ಇದು ಪ್ರಾರಂಭದಲ್ಲೂ ಬರಬೇಕಾಗಿತ್ತು, ಕೊನೆಗೂ ಬರಬೇಕಾಗಿತ್ತು. ನಾವು ಶಾಂತಿ ಮಂತ್ರ ಇಲ್ಲಿ ಓದ್ಲಿಕ್ಕತ್ತೀವಿ, ನಡುವುದು ಶಾಂತಿ ಮಂತ್ರ. ಶಾಂತಿ ಮಂತ್ರವನ್ನ ಹೇಳಿದವನು ಮಹಿದಾಸ ಐತರೇಯ ಅಂತ ಹೇಳಿಬಿಟ್ರೆ, ಆ ಶಾಂತಿ ಮಂತ್ರದಲ್ಲಿ ಬಂದ ಪ್ರಾರ್ಥನಾ ಸಹಿತ ಅವಂದ ಆತಲ್ ಮತ್ ಅವಂದ ಆತಿಲ್ ಮತ್ತ ಏನಂದವ, ಅವತ್ತು ವಕ್ತಾರಂ ಶಾಂತಿ ಶಾಂತಿ. ಮಹಿದಾಸ ರೂಪಿಯಾದ ಪರಮಾತ್ಮ ಯಾರಿಗೆ ಪ್ರಾರ್ಥನಾ ಮಾಡಬೇಕು? ಈಗಿನ ಸಮಸ್ಯೆ ಬಂದದ, ಅದು ಪರಿಹಾರ ಮಾಡ್ಕೊಂಡ್ ಬರ್ಲಿಕ್ಕೆ ಇನ್ನೂ ಹೊಸದಾಗಿ. ಅಂದ ಮೇಲೆ ಶಾಂತಿ ಮಂತ್ರದಲ್ಲಿ ಶ್ರೀನಿವಾಸ ಅರ್ಥ ಆಗ್ತಾ ಇದೆಯಾ? ವೆಂಕಟರಮಣ ಅರ್ಥ ಆಗ್ತಾ ಇದೆಯಾ? ಶಾಂತಿ ಮಂತ್ರದಲ್ಲಿ ನಿರ್ವಿಘ್ನವಾಗಿ ನನ್ನ ಅಧ್ಯಯನಗಳು ನಡೀಲಿ ಅಂತ ಪ್ರಾರ್ಥನಾ ಅದಲ್ಲಿ. ಶಾಂತಿ ಮಂತ್ರದಲ್ಲಿ ಏನದ? ನಿರ್ವಿಘ್ನವಾಗಿ ನನ್ನ ಅಧ್ಯಯನಗಳು ನಡೀಲಿ ಅಂತದ. ಹಿಂಗಿರುವಾಗ ಈ ಮಂತ್ರವನ್ನ ಮಹಿದಾಸ ಇತರೆಯ ಕಂಡಿದ್ದಾನೆ ಅಂತ ಹೆಂಗ್ ಹೇಳಬೇಕು? ಯಾಕಂದ್ರೆ ದೇವರಿಗೆ ಅಧ್ಯಯನ ಎಂಬುದಿಲ್ಲ, ಇನ್ನೂ ನಿರ್ವಿಘ್ನ ಅನ್ನೋದಕ್ಕೆ ವಿಘ್ನಗಳೂ ಇಲ್ಲ. ಹಿಂಗಿರುವಾಗ ಅದನ್ನ ಹೆಂಗ್ ತಗೊಳ್ಬೇಕು ಅಂತ ಕೇಳಿದ್ದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ದೇವರ ಕಾರುಣ್ಯ ಅನ್ನೋದು ನಿಮ್ಗೆ ಅರ್ಥ ಆಗಿಲ್ಲ. ಏನ್ ದೇವರ ಕಾರುಣ್ಯ ಅದು ನಮ್ಗೆ ಅರ್ಥ ಆಗಿಲ್ಲ? ಆ 239ನೇ ಪುಟದಲ್ಲಿ ಕೊನೆಗೆ ಒಂದು ಶ್ಲೋಕ ಅದ, ಲಾಸ್ಟಿಗೆ ಒಂದು ಶ್ಲೋಕ. ವಾಂಗ್ಮ ಇತ್ಯಾದಿಕಂ ಖಂಡಂ ವಿಷ್ಣು ಪ್ರಾರ್ಥನಾ ರೂಪಕಂ ಅವಿಘ್ನತ್ವಮಭಿಪ್ಸೂನಾಂ ಶಿಷ್ಯಾಣಾಂ ದೃಷ್ಟವಾನ್ ಹರಿಹಿ. ಶಿಷ್ಯರಿಗೋಸ್ಕರ ಶಿಷ್ಯರ ಅಧ್ಯಯನವು ನಿರ್ವಿಘ್ನವಾಗಿ ನಡೆಯಲಿ ಎಂಬುವುದಕ್ಕಾಗಿ, ಶಿಷ್ಯರ ಮನಸ್ಸಿನ ಭಾವನೆಯನ್ನ ತಿಳಿದ ಪರಮಾತ್ಮನು, ಶಿಷ್ಯರ ಮನಸ್ಸಿನಲ್ಲದ ನಮ್ಮ ಅಧ್ಯಯನ ನಿರ್ವಿಘ್ನವಾಗಿ ನಡಿಬೇಕು, ಭಗವಂತ ನಡೆಸಪ್ಪ ನಮ್ಮ ಅಧ್ಯಯನ ನಿರ್ವಿಘ್ನವಾಗಿ ಅಂತ. ಆ ನಿರ್ವಿಘ್ನವಾಗಿ ಅಧ್ಯಯನ ನಡಿಲಿ ಎಂಬ ಶಿಷ್ಯರ ಮನಸ್ಸನ್ನು ತಿಳಿದ ಭಗವಂತನು ಅವರಿಗೋಸ್ಕರ ಒಂದು ಮಂತ್ರವನ್ನ ಎತ್ತಿ ಕೊಡ್ತಾನೆ ಹಯಗ್ರೀವ ರೂಪದಿಂದ, ಮಹಿದಾಸ ರೂಪದಿಂದ. ಓಂ ವಾಂಗ್ ಮೇ ಮನಸಿ ಪ್ರತಿಷ್ಠಿತ ಮನೋವಾಚಿ ಪ್ರತಿಷ್ಠಿತಂ ಆವಿರಾವೀರ್ಮಮ ಏಧಿ ವೇದಸ್ತಮೇ ಆನಿಸ್ತಶ್ರುತಂ ಮೇ ಮಾ ಪ್ರಹಾಸಿ ಅನೇನ ಅಧೀತೇನ ಅಹೋರಾತ್ರಾನ್ ಸಂದದಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಭವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಈ ಮಂತ್ರವನ್ನ ಯಾಕೆ ಕಂಡುಕೊಂಡ್ರು ಮಹಿದಾಸ ಐತರೇಯ ಅಂದ್ರೆ, ನೀವೇನು ಪಾಠಕ್ಕೆ ಕೂತೀರ್ ನೋಡ್ರಿ, ನಿಮ್ಮ ಪಾಠ ನಿರ್ವಿಘ್ನ ಆಗ್ಲಿ ಅಂತ ಅವನ ಇಚ್ಛಾ ಅದ, ಅಂತ ನಿಮ್ಮ ಇಚ್ಛಾ ಅದ. ಓದೋದೊಂದು ಪಾಠ ಆಗ್ಲಿ ಬಿಡ್ರಪ್ಪ ಪೂರ್ಣ ಸುರಕ್ಷಿತ ಅಂತ ಹೇಳಿ ನಮ್ಮ ಅಧ್ಯಯನದಲ್ಲಿ ವಿಘ್ನಗಳು ಬರಬಾರದು ಅನ್ನುವುದಕ್ಕಾಗಿ ಭಗವಂತ ಕರುಣೆ ತೋರಿಸಿ ಒಂದು ಮಂತ್ರವನ್ನ ತಂದು ಕೊಟ್ಟ. ಏನ್ ಮಂತ್ರವನ್ನ ತಂದು ಕೊಟ್ಟ? ಇದನ್ನ ಹೇಳೋ, ನಿನ್ ವಿಘ್ನಗಳೆಲ್ಲ ಹೋಗ್, ನಿನ್ ಇಚ್ಛಾ ಇತ್ತಿಲ್ಲೋ ಹೋಗ್ ಅಂದು. ನನ್ನ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೆ ದೇವರು ತಾನೊಂದು ಮಂತ್ರವನ್ನು ತಂದು ಕೊಟ್ಟ. ಆ ಮಂತ್ರ ತಾನು ಹೇಳೋ ಕಾಲದಲ್ಲಿ ಸಹಜವಾಗಿ ಅವತ್ತು ಭಕ್ತಾರಂ ಅಂತ ನನ್ನ ರಕ್ಷಣಾ ಮಾಡು ಅಂತ ಹೇಳ್ಬೇಕಾಗ್ತದೆ. ಮಂತ್ರ ಹೇಳ್ಬೇಕಲ್ಲ ಮತ್ತವ ನಮಗೆ. ಅರ್ಥ ಆಯ್ತಾ ಹೇಳಿದ್ದು? ಹೀಗಿದೆ ಹೊರತಾಗಿ ಈ ಮಂತ್ರವನ್ನ ದೇವರ ವಿಷಯದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ, ಅದರಿಂದ ಇದು ದೇವರು ಕಂಡಿಲ್ಲ ಅಂತ ಮಾತ್ರ ಹೇಳಬೇಡ್ರಿ. ವಾಂಗ್ಮ ಇತ್ಯಾದಿಕಂ ಖಂಡಂ 239ನೇ ಪುಟ ತೆಳಗಿನ ಶ್ಲೋಕ. ವಿಷ್ಣು ಪ್ರಾರ್ಥನಾ ರೂಪಕಂ ಅವಿಘ್ನತ್ವಮಭಿಪ್ಸೂನಾಂ ಶಿಷ್ಯಾಣಾಂ ದೃಷ್ಟವಾನ್ ಹರಿ. ವಾಂಗ್ಮಿ ಇತ್ಯಾದಿ ಖಂಡವನ್ನ ವಿಷ್ಣು ಪ್ರಾರ್ಥನಾ ರೂಪ ಅದು, ಅದನ್ನ ಶಿಷ್ಯಾಣಾಂ ಅವಿಘ್ನತ್ವಂ ಅಭಿಪ್ಸೂನಾಂ, ಶಿಷ್ಯರು ಎಂಥವರು? ನಮ್ಮ ಅಧ್ಯಯನ ನಿರ್ವಿಘ್ನವಾಗಲಿ ಅಂತ ಅಪೇಕ್ಷೆ ಪಡುವಂತಹ ಶಿಷ್ಯರು, ಅವರಿಗೋಸ್ಕರ ಈ ಖಂಡವನ್ನ ಹರಿಹಿ ದೃಷ್ಟವಾನ್ ಭಗವಂತ ಕಂಡ. ಅಂದಮೇಲೆ ನೋಡ್ರಿ, ನಾವು ಸುಮ್ಮನೆ ಏನೋ ಪುರಾಣ ಪುಣ್ಯಕಥೆ ಕೇಳೋ ಕಾಲಕ್ಕ ದೇವರು ಮಹಾಕರುಣಾಶಾಲಿ ಅಂತ. ಏನ್ ಕರುಣಾಶಾಲಿ ಅಲ್ಲದ? ಏನ ಹೊಟ್ಟೆ ಕೊಟ್ಟ, ಬಟ್ಟಿ ಕೊಟ್ಟ, ಬುದ್ಧಿ ಕೊಟ್ಟ, ಇದು ಕರುಣಾಶಾಲಿ ಅಂತ ಏನು? ಇದೆಲ್ಲ ಕರುಣೆಯ ಮುಖಗಳೇ. ಎಲ್ಲಕ್ಕಿಂತ ಹೆಚ್ಚಿನ ಮುಖ ಎಂತಹದ್ದು ಕರುಣೆಯದು ಅಂದ್ರೆ ಅದರೊಳಗೆ ಇದೊಂದು ಸೇರ್ತದೆ. ಎಂತಹದ್ದು ಅಂದ್ರೆ ತನ್ನನ್ನೇ ತಾನು ಪ್ರಾರ್ಥನೆ ಮಾಡುವ ಒಂದು ಮಂತ್ರ ಇದೆ, ಅನಿವಾರ್ಯವಾಗಿ ಆ ಮಂತ್ರ ಇದು. ಈಗ ಹಯಗ್ರೀವ ರೂಪದಿಂದೋ ಮಹಿದಾಸ ರೂಪದಿಂದಲೋ ಈ ಮಂತ್ರವನ್ನು ಹೇಳ್ತಿದ್ದಾನೆ ಅಂದ್ರೆ ಆ ಮಂತ್ರದಲ್ಲಿ ತನ್ನನ್ನೇ ತಾನು ಪ್ರಾರ್ಥನೆ ಮಾಡ್ಲಿಕ್ಕೆ ತಾನ ನಿರ್ವಿಘ್ನವಾಗಿ ಓದು ಆಗಲಿ ಅಂತ ತಿಳ್ಕೊಂಡು. ಈ ಹಂತಕ್ಕೆ ಯಾಕೆ ಬಂದ ದೇವರು ಅಂದ್ರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡೋರು ನಿರ್ವಿಘ್ನವಾಗಿ ಆಗಲಿ ಅಂತ ಪಾಪ ಇಚ್ಛೆ ಪಡ್ಲಿಕ್ಕತ್ತಾರ. ಹೋಗ್ಲಿ ಅವತ್ತು ಭಕ್ತಾರಂ ಅಂತ ಒಂದ್ಸಲ ಅಂದ್ಬೋಣಂತ.
ಏನ್ ತೊಂದರೆ ಇಲ್ಲ. ಇಂಥ ಕಾರುಣ್ಯವನ್ನ ಯಾರು ತೋರಿಸ್ತಾರೆ ಜಗತ್ನೊಳಗೆ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಅವನಿಗೆ ಸಮಾನನಾದ ಕರುಣಿ ಮತ್ತೊಬ್ಬನಿಲ್ಲ ಲೋಕದಲ್ಲಿ. ಈ ಶಾಂತಿ ಮಂತ್ರದ ಅರ್ಥ ಏನು? ಓಂ ವಾಕ್ ಮೇ ಮನಸಿ ಪ್ರತಿಷ್ಠಿತ. ವಾಕ್ ನನ್ನ ವಾಕು, ನನ್ನ ವಾಕು ಅಂದ್ರೆ ನನ್ನ ವಾಗೀಂದ್ರಿಯ ಮತ್ತು ಮಾತು. ನನ್ನ ಮಾತು ಮತ್ತು ಮಾತನಾಡಿಸುವ ಇಂದ್ರಿಯ. ವಾಕ್ ಶಬ್ದಕ್ಕ ವಾಗೀಂದ್ರಿಯ ಅಂತ ಅರ್ಥ. ವಾಗೀಂದ್ರಿಯದ ಜೊತೆಗೆ ವಾಗೀಂದ್ರಿಯಿಂದ ಬರುವ ಶಬ್ದಗಳು ಅಂತೂ ಅರ್ಥ. ಎರಡು ವಾಕ್, ನನ್ನ ಮಾತು, ನನ್ನ ಮತ್ತ ವಾಗೀಂದ್ರಿಯವು ಮನಸ್ಸಿ ಪ್ರತಿಷ್ಠಿತ, ಮನಸ್ಸಿನಲ್ಲಿ ಇದೆ. ಏನ್ ಹೆಂಗಂದ್ರೆ ನನ್ನ ಮಾತು ಮನಸ್ಸಿನಾಗದ ಅಂತಾರನ, ಹೋಗ್ಲಿ ಬಿಡ್ರಿ, ಏನೋ ಒಂದು ಅನ್ಕೊಳ್ರಿ. ಮುಂದಿನ ಮಾತು ಮತ್ತ ಮನೋವಾಚಿ ಪ್ರತಿಷ್ಠಿತಂ, ಮನಸ್ಸು ಮಾತಿನಲ್ಲಿದೆ. ಇದು ಎರಡು ಚಂದದನ ಕಾಂಬಿನೇಷನ್. ಇದರದ ಬಗ್ಗೆ ವಿವರಣೆ ಕೊಡ್ಬೇಕು, ಚಂದದ. ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ನೋಡಂತ. ಶ್ರೀನಿವಾಸ್, ನನ್ನ ಮಾತು ಮನಸ್ಸಿನಲ್ಲಿ ಇದೆ, ಮನಸ್ಸು ನನ್ನ ಮಾತಿನಲ್ಲಿ ಇದೆ. ಏನ್ ಹಿಂಗಂದ್ರ ಪ್ರಭಾಕರ್, ಯಾರಾದ್ರೂ ಮಾತಾಡ್ತಾ ಇದ್ರೆ ನಾವು ತಕ್ಷಣ ಹೇಳ್ತೀವಿ ಅವನ ಮನಸ್ಸಿನಲ್ಲಿ ಏನಿದೆ ಗೊತ್ತಾ, ಬಾಯಲ್ಲಿ ಬರ್ತಾ ಇದೆ ನೋಡು ಅಂತೀವಿ. ಏನ್ರಿ ಶ್ರೀನಿವಾಸ್? ಅವನ ಆಡಿದ ಮಾತುಗಳನ್ನು ಕೇಳಿ ಅವನ ಮನಸ್ಸು ಹೆಂಗದ ಅಂತ ಅರ್ಥ ಆಗ್ತಿರ್ತದೆ. ಏನ್ರಿ ಆನಂದ್ ಅವ್ರ? ಅದಕ್ಕ ಮನಃ ವಾಚಿ ಪ್ರತಿಷ್ಠಿತಂ, ಅವನ ಮನಸ್ಸು ಎಲ್ಲ ಮಾತನ್ಯಾಗ ಕೂತಿರ್ತದಂತ. ಅವ ಮಾತಾಡಿದ ಅಂದ್ರೆ ಅವನ ಮನಸ್ಸು ಏನದ ಎಂಬುದು ತಕ್ಷಣ ಗುರುತು ಹೇಳಿ ಬರ್ತದೆ. ಅದೇ ಉಲ್ಟಾ ಮತ್ತೊಂದು ಏನಂದ್ರೆ, ವಾಕ್ ನನ್ನ ಮಾತು ಮನಸ್ಸಿನಲ್ಲಿ ಪ್ರತಿಷ್ಠಿತಗೊಂಡಿದೆ. ಮಾತು ಮತ್ತು ಮನಸ್ಸುಗಳು ಒಂದಾಗಿದ್ರೆ ಮಾತ್ರ ಒಂದು ವಿಷಯ ಸರಿಯಾಗಿ ಹೊರಗೆ ಬರ್ತದೆ. ಮಾತು ಮನಸ್ಸಿನೊಳಗಿರ್ಬೇಕು, ಮನಸ್ಸು ಮಾತಿನೊಳಗಿರ್ಬೇಕು, ಅಂದಾಗ ಮಾತ್ರ ಒಂದು ವಿಷಯ ಹೊರಗೆ ಬರ್ತದೆ. ಸರಾಫ್ ಇಲ್ಲದೆ ಇದ್ರೆ ಏನಾಗ್ತದೆ? ಮಾತೊಂದು ಡೈರೆಕ್ಷನ್ನು, ಮನಸ್ಸೊಂದು ಡೈರೆಕ್ಷನ್ ಇದ್ರೆ ಬರುವುದೇ ಇಲ್ಲ. ಇದು ಮೇಲ್ನೋಟದ ಅರ್ಥ, ಹೌದಾ? ಇದಕ್ಕೆ ಇನ್ನೂ ಚಂದ ಅರ್ಥಗಳವ ಇರ್ಲಿ. ಈಗ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ವಾಕ್ ನನ್ನ ವಾಗೀಂದ್ರಿಯವು, ಮೇ ವಾಕ್ ನನ್ನ ವಾಗೀಂದ್ರಿಯವು ಮತ್ತು ಮಾತು ಮನಸ್ಸಿ ಪ್ರತಿಷ್ಠಿತ. ಮನಸ್ಸಿ ಅಂದ್ರೆ ಮನೋನಾಮಕನಾದ ಭಗವಂತನಲ್ಲಿ ಇರ್ಲಿ, ಇದೆ. ಕೇಳ್ಕೊಳ್ಳೋದು ಪ್ರಾರ್ಥನಾ ಇದು. ನನ್ನ ಮಾತು, ನನ್ನ ವಾಗೀಂದ್ರಿಯವು ಭಗವಂತನಲ್ಲಿರ್ಲಿ ಅಂತ ಕೇಳಿಕೊಳ್ಳೋದು ಒಂದು. ಮನೋವಾಚಿ ಪ್ರತಿಷ್ಠಿತಂ, ಬರೇ ನನ್ನ ವಾಗೀಂದ್ರಿಯ ನನ್ನ ಮಾತಿದ್ರೇನೋ, ಆ ಭಗವಂತ ನನ್ನ ವಾಗೀಂದ್ರಿಯದಲ್ಲಿ ನನ್ನ ಮಾತಿನಲ್ಲಿ ಬಂದು ಕೂಡ್ಬೇಕವ. ಎರಡು ಸಮಸ್ಯೆ ಅದರಿ ಸರ, ಹಂಗ ಸುರಕ್ಷಿತ ಇಲ್ರಿ. ನಾ ಅನ್ಬಹುದು ನನ್ನ ಮಾತು ಭಗವಂತನಲ್ಲಿ, ಅವ ಬರ್ಬೇಕಲ್ಲ, ಅವಂಗೊಂದು ಇಚ್ಛಾ ಬರ್ಬೇಕಲ್ಲ. ಏನ್ರಿ ಎನ್ಕೆಯವರ, ಅಷ್ಟು ಚಂದ ಮಾತಾಡ್ಬೇಕು ನೀವು. ಎಷ್ಟು ಚಂದ ಮಾತಾಡ್ಬೇಕು ಅಂದ್ರೆ, ನೀವು ಆಡಿದ ಮಾತಿನಲ್ಲಿ ಪರಮಾತ್ಮ ಬಂದು ಕೂಡುವಂತೆ ಆಡಬೇಕು. ಪ್ರಭಾಕರ್, ಮಾತಾಡಿದ್ರೆ ನಮ್ಮನ್ನ ನೋಡಿ ದೇವ್ರು ಓಡಿ ಹೋಗ್ಬಾರ್ದು, ದೂರ ಯಪ್ಪ ಇವ್ ಮಾತಾಡ್ಲಿಕ್ಕತ್ನ ಮತ್ತ ಅಂತ ತಿಳ್ಕೊಂಡು ಹೇಳಿ ಹಲ್ ಅಂತ ಹೋಗ್ಬಿಡ್ಬಾರ್ದು ಎಲ್ಲರ. ಆಹಾ ಏನ್ ಚಂದ ಮಾತಾಡ್ತಾನಪ್ಪ ಎಲ್ಲರ. ಒಂದ್ಸಲ ಹೋಗಿ ಕೂತ್ಬಿಡ್ಲ ಅವನ ಮನಸ್ನ್ಯಾಗ, ಅವನ ಮಾತ್ನ್ಯಾಗ ಅಂತ ಅವಂಗ ಅನಿಸ್ಬೇಕ್ರಿ. ಮನೋವಾಚಿ ಪ್ರತಿಷ್ಠಿತಂ, ನಾನಾಡುವ ಮಾತುಗಳು ಭಗವಂತನ ವಿಷಯಕವೇ ಆಗಿರ್ಲಿ. ನನ್ನ ವಾಗೀಂದ್ರಿಯ ಅಂದ್ರೆ ನನ್ನ ಬಾಯಿ ತೆರೆದ್ರೆ ಭಗವಂತನನ್ನೇ ಹೇಳ್ಬೇಕು ನೋಡ್ರಪ್ಪ, ಬೇರೆ ನನ್ನ ವಾಗೀಂದ್ರಿಯ ಬೇರೆ ವಿಷಯಗಳನ್ನು ಮಾತಾಡಬಾರ್ದು. ನನ್ನ ಮಾತುಗಳು ಅಷ್ಟು ಭಗವಂತನ ವಿಷಯವನ್ನೇ ಹೇಳ್ಬೇಕು. ಇದು ಇವನ ಪ್ರಾರ್ಥನಾ. ಅಲ್ಲಿಂದ ಏನು ಅಂದ್ರೆ, ನನ್ನ ಮಾತಿನಲ್ಲಿ ನನ್ನ ವಾಗೀಂದ್ರಿಯದಲ್ಲಿ ಅವನೇ ಬಂದು ಕೊಡ್ಬೇಕು, ಬೇರೆ ಏನಿಲ್ಲೇ ಇಲ್ಲ. ಈಗ ಒಂದ್ ಚಮತ್ಕಾರ ಶಬ್ದದ, ಏನ್ ಶಬ್ದದ ಅಂದ್ರೆ, ಈಶಾವಾಸ್ಯ ಮಿದಂ ಸರ್ವಂ ಅಂದಿದ್ದೀವಿ ನೋಡ್ರಿ ಶ್ರೀನಿವಾಸ್. ಈಶಾವಾಸ್ಯ ಮಿದಂ ಸರ್ವಂ ಅಂತ ಏನಂಗಂದ್ರೆ, ಅದಕ್ಕೆ ಶ್ರೀಮದಾಚಾರ್ಯರು ಭಗವಂತನ ಆವಾಸಕ್ಕೆ ಯೋಗ್ಯವಾಗಿದೆ ಈ ಜಗತ್ತು ಅಂತ ಬರೆದು ಬಿಟ್ಟಾರೆ. ಇದನ್ನ ನೀವು ಓದಿದ್ದೀರಿ, ಮೊದಲನೇ ಉಪನಿಷತ್ತು, ಮೊದಲನೇ ಡೇ ಪಾಠರಿ. ಸರಾಫ್ ಅವರ ಬಹಳ ದಿವಸ ಆಗಿದ್ರಿ, ಈ 80 ದಿವಸದ ಹಿಂದಿನ ಪಾಠ ಹೇಳಿಕತ್ತೇನ್ರಿ ನಿಮ್ಗೆ, ಹಿಂಗಾಗಿ ಮರ್ತ ಹೋಗಿರ್ತದೆ, ಗ್ಯಾರಂಟಿ ಅದ. ಅದಕ್ಕ ಅಂದ್ರೆ ಭಗವಂತನ ವಾಸಕ್ಕೆ ಯೋಗ್ಯವಾದದ್ದು ಈ ಜಗತ್ತು ಅಂತ ಹೆಂಗದನೋ, ನನ್ನ ಮಾತು ಭಗವಂತನ ವಾಸಕ್ಕೆ ಯೋಗ್ಯ ಆಗಬೇಕು. ನನ್ನ ಮಾತು ಭಗವಂತನ ವಾಸಕ್ಕೆ ಯೋಗ ಆಗ್ಬೇಕು. ಶಬ್ದಗಳನ್ನೇನು ನಾನು ಆಡ್ತೇನೆ, ಶಬ್ದಗಳ ಜಾಲವನ್ನೇನು ಹೆಣಿತೇನೆ, ಒಂದಾದ್ಮೇಲೊಂದು ಪೋಣಿಸ್ತೇನೆ, ಅದರಲ್ಲಿ ಭಗವಂತ ಬಂದು ಕೂಡುವಂತೆ ಇರಬೇಕು. ಇಲ್ಲೇ ಇದ್ರೆ ಇಲ್ಲ, ಏನ್ ಪ್ರಯೋಜನ ಇಲ್ಲ. ಓಂ ವಾಂಗ್ಮೇ ಮನಸಿ ಪ್ರತಿಷ್ಠಿತ ಮನೋವಾಚಿ ಪ್ರತಿಷ್ಠಿತಂ ಆವಿರಾವೀರ್ಮ ಏಧಿ ಮೇ ಆವಿರೇಧಿ, ನನಗೆ ನೀನು ಪ್ರತ್ಯಕ್ಷನಾಗು, ನನಗೆ ಕಾಣಿಸಿಕೋ. ವೇದಸ್ಯ ಮೇ ಆಣಿಸ್ತಂ ಶ್ರುತಂ ಮೇ ಮಾ ಪ್ರಹಾಸೀಹಿ, ವೇದಸ್ಯ ಮ ಆಣಿಸ್ಥ. ಏನೋ ಆಣಿಸ್ಥ, ಆಣಿಸ್ಥ ಅಂದ್ರೆ ವೇದದಲ್ಲಿ ಇರುವಂತಹ ವಾಯುದೇವರಲ್ಲಿ ಇರುವಂಥವನೇ. ಆಣಿಸ್ಥ ಸಕಲ ವೇದಗಳಿಗೂ ಆಧಾರ ನೆನೆಸಿದ ವಾಯುದೇವರಲ್ಲಿದ್ದ ಭಗವಂತನೇ. ಬಹಳ ಚಂದದ, ಸಕಲ ವೇದಗಳಿಗೂ ಆಧಾರ ನೆನೆಸಿದ
ವಾಯುದೇವರಲ್ಲಿದ್ದವನೇ ಮಾಪ್ರಹಾಸೀಹಿ, ದಯಮಾಡಿ ನಾ ಓದಿದ್ದನ್ನ ಬಿಟ್ಟು ಹೋಗ್ಬೇಡ. ಅಂದ್ರೆ ನಾನೇನು ಶಾಸ್ತ್ರವನ್ನ ಅಧ್ಯಯನ ಮಾಡ್ತಿದ್ದೀನೋ ಅದೆಲ್ಲದಕ್ಕೂ ನೀನೇ ವಿಷಯನಾಗು. ವೇದವನ್ನು ಓದ್ತೀನಿ, ಓದಿದ್ಮೇಲೆ ನೀ ಬಿಟ್ಟು ಹೋಗ್ಬಿಟ್ರೆ ನನ್ನ, ಅಲ್ರಿ ವೇದ ಓದೋದಕ್ಕೂ ಬಿಟ್ಟು ಹೋಗೋದಕ್ಕೂ ಏನ್ ಸಂಬಂಧ ಅಂದ್ರೆ ಓದಿದ ವಿಷಯ, ಓದಿದ ಜ್ಞಾನದಲ್ಲಿ ನೀನೇ ವಿಷಯನಾಗಿರು. ಬೇರೆಯವ್ರು ಬೇಡ ನಂಗೆ ಬೇರೆಯವ್ರ ಜ್ಞಾನವೇ ಬೇಕಾಗಿಲ್ಲ. ಅಹೋರಾತ್ರೇನ ಅನೇನ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ. ಹಗಲು ರಾತ್ರಿಗಳನ್ನ ಒಂದು ಮಾಡ್ತೀನಿ ನಾನು ಓದ್ಲಿಕ್ಕೆ. ಎಂಥ ಪ್ರಾರ್ಥನಾ ಎಲ್ಲರ. ಅಹೋರಾತ್ರಾನ್ ಸಂದಧಾಮಿ, ಹಗಲು ರಾತ್ರಿಗಳನ್ನ ಕೂಡಿಸ್ಬಿಡ್ತೀನಿ. ಮುರಳೀಧರ್ ಸರಾಫ್, ನನಗೆ ಹಗಲು ಬ್ಯಾರೆ ರಾತ್ರಿ ಬ್ಯಾರೆ ಅಂತಿಲ್ಲ, ಓದುವುದಕ್ಕಾಗಿ ಹಗಲು ರಾತ್ರಿಗಳನ್ನ ಒಂದು ಮಾಡ್ತೀನಿ ಅಂದ್ರೆ ಅಂಥವ್ರು ಇದ್ರು ನೋಡ್ರಿ. ಅವತ್ತಿನ ಕಾಲಕ್ಕೂ ಹಗಲು ರಾತ್ರಿ ಒಂದು ಮಾಡಿ ಓದೋರು. ಅದಕ್ಕರಿ ಕೆಲವರು ಹಗಲ್ನಾಗ ರಾತ್ರಿ ಕೆಲಸ ಮಾಡ್ತಿರ್ತಾರೆ. ಹಗಲ್ ರಾತ್ರಿ ಒಂದ್ ಮಾಡ್ಬಿಡ್ಬೇಕು ನಮ್ ಕೆಲಸ ಅಷ್ಟ. ಶ್ರೀನಿವಾಸ್, ಹಗಲ್ ರಾತ್ರಿ ಒಂದ್ ಮಾಡೋದಂದ್ರೆ ಅರ್ಥ ಏನ್ರಿಪಾ? ರಾತ್ರಿ ಎಲ್ಲ ಎದ್ದು ಕೂತ್ಬಿಡೋದ ಏನ್ರಿ? ವೆಂಕಟರಮಣ್, ರಾತ್ರಿ ಎಲ್ಲ ಸಿನಿಮಾ ನಾಟಕ ನೋಡಿ ಕೂತ್ಬಿಡೋದು ಮತ್ತ ಹಗಲಿನ ಕೆಲಸ. ಹಗಲ್ನಾಗ ರಾತ್ರಿ ಕೆಲಸ ಮಾಡೋದು, ಮಲ್ಕೊಂಡ್ಬಿಡೋದು, ಹೊತ್ತೆ ಮಲ್ಕೊಂಡ್ಬಿಡೋದು. ಯಾಕ? ರಾತ್ರಿ ಎಲ್ಲ ಸಿನಿಮಾ ಬಿಡಿರ್ತಾನೆ, ಬೆಳಿಗ್ಗೆ ಹೋಗ್ಬಿಡ್ತಾನ. ಅದೇನ ಅಧೀತೇನ ಅಹೋರಾತ್ರಾನ್ ಸಂದಧಾಮಿ. ಈ ಹಗಲು ರಾತ್ರಿಗಳನ್ನ ಒಂದು ಮಾಡ್ತೀನಿ ನಾನು ಅಧ್ಯಯನ ಮಾಡಿ. ರಥಂ ವದಿಷ್ಯಾಮಿ, ನನ್ನ ಶಿಷ್ಯರಿಗೆ ಹೇಳ್ತೀನಿ, ನೀನ್ ಎಂಥವನು? ಯಥಾರ್ಥ ಜ್ಞಾನ ಸ್ವರೂಪ, ಸತ್ಯಂ ವದಿಷ್ಯಾಮಿ, ಮಾತುಕತೆಗಳು ಒಂದಾದವನು ಅಂತ ಹೇಳ್ತೀನಿ. ತನ್ಮಾಮವತು, ನನ್ನ ರಕ್ಷಿಸು. ತದ್ವಕ್ತಾರಮವತು, ನಮ್ಮ ಪಾಠ ಹಿಡಿದ ಗುರುಗಳನ್ನ ರಕ್ಷಣಾ ಮಾಡ್ಬಿಡ್ಪಾ ಸ್ವಾಮಿ. ಏನ್ ಪ್ರಾರ್ಥನೆ ಇಲ್ಲ ಅದು? ಶಿಷ್ಯ ಅಂದ್ರೆ ಗುರುಗಳು ಹೇಳ್ತಿರ್ತಾರ ನನ್ನ ಶಿಷ್ಯನ ರಕ್ಷಣಾ ಮಾಡು ಅಂತ ತಿಳ್ಕೊಂಡು, ಶಿಷ್ಯ ಹೇಳೋ ಪ್ರಸಂಗ ಇರಂಗಿಲ್ಲ. ಶಿಷ್ಯ ಹೇಳ್ತಾರಂತಿಕ ತದ್ವಕ್ತಾರಂ ಅವತು, ನಮ್ಮ ಗುರುಗಳನ್ನು ರಕ್ಷಣಾ ಮಾಡ್ರಿ. ಅವತು ಮಾಂ ಅವತು ಭಕ್ತಾರಂ. 2 ಸರ್ತಿ ಹೇಳಿದ್ರು. ವಿಷಯ ಅರ್ಥ ಆಯ್ತಾ ಏನಂತ ಹೇಳಿದ್ದು? ಅಂತೂ ಒಂದು ಶಾಂತಿ ಮಂತ್ರ, ಎಂಥ ಅದ್ಭುತವಾದ ಶಾಂತಿ ಮಂತ್ರ. ಓ ಭಗವಂತ, ಓ ಭಗವಂತ, ನನ್ನ ಮಾತಿನಲ್ಲಿ ನೀನು ಬಂದು ನೆಲೆಸು, ನನ್ನ ವಾಗೀಂದ್ರಿಯದಲ್ಲಿ ಬಂದು ನೀನು ನೆಲೆಸು. ನನ್ನ ಮಾತು ನಿನ್ನಲ್ಲೇ ಇರಬೇಕು, ನಿನ್ನ ವಿಷಯವನ್ನೇ ಮಾತನಾಡಬೇಕು. ನಾನು ಅಧ್ಯಯನ ನಡೆಸಬೇಕಾಗಿದ್ದರೆ ನನಗೆ ವಾಯುದೇವರ ಅನುಗ್ರಹ, ಸರ್ವ ವೇದಗಳಿಗೂ ಆಧಾರರಾದ ವಾಯುದೇವರ ಅನುಗ್ರಹ ಬೇಕು. ಸರ್ವ ವೇದಗಳಿಗೆ ಆಧಾರರಾದ ವಾಯುದೇವರಲ್ಲಿ ನಿಂತಿರುವ ನೀನು ವೇದಸ್ಥನಾದವನು. ನನ್ನ ಶಾಸ್ತ್ರದ ಅಧ್ಯಯನ ಆಗ್ತಾ ಇದ್ರೆ ಅದರಿಂದ ಹೊರಗೆ ಹೋಗ್ಬೇಡ. ದಯಮಾಡಿ ಶಾಸ್ತ್ರದಲ್ಲಿ ಇರಬೇಕು, ನೀನು ಎಲ್ಲೆಲ್ಲೂ ಹೋಗ್ತಕ್ಕದ್ದಲ್ಲ. ಅಷ್ಟೇ ಅಲ್ಲ, ಅಧ್ಯಯನದ ಫಲವಾಗಿ ನೀ ನನಗೆ ಸಾಕ್ಷಾತ್ಕಾರ ಕೊಡಬೇಕು ಸ್ವಾಮಿ. ವೇದಗಳನ್ನು ಅಧ್ಯಯನ ಮಾಡ್ತೀನಿ, ಅಧ್ಯಯನ ಮಾಡಿದಾಗ ನೀನು ಬುದ್ಧಿಸ್ತನಾಗು. ನನ್ನ ಶಿಷ್ಯರಿಗೆ ಪಾಠ ಹೇಳ್ತೀನಿ, ನೀನು ಬಾಯಿಂದ ಬಾ, ಹೊರಗಡೆಗೆ ಬಾ. ವಾಯುದೇವರ ಅನುಗ್ರಹವಾಗಲಿ. ಮರೆಯದೇ ಇದ್ದಂತೆ ನೋಡಿಕೋ, ನಮ್ಮಿಂದ ದೂರ ಹೋಗಬೇಡ. ನಮಗೆ ಸಾಕ್ಷಾತ್ಕಾರವನ್ನು ಕೊಡು. ನಮಗೆ ಈ ವಿಷಯವನ್ನು ತಿಳಿಸಿಕೊಟ್ಟ ಗುರುಗಳಿಗೆ ಅನುಗ್ರಹವನ್ನು ಮಾಡು, ಅವರ ರಕ್ಷಣೆಯನ್ನು ಮಾಡು. ನಿನ್ನನ್ನೇ ಶಿಷ್ಯ ಪ್ರಶಿಷ್ಯರಿಗೆ ನಾನು ಪಾಠ ಹೇಳ್ತಾ ಇರ್ತೀನಿ. ನಾನು ನಿರ್ವಿಘ್ನವಾಗಿ ಅಧ್ಯಯನವಾಗುವಂತೆ, ಹಗಲು ರಾತ್ರಿಗಳ ಅಧ್ಯಯನ ಮಾಡುವಂತೆ ನೀನು ಅನುಗ್ರಹ ಮಾಡು ಅಂತನ್ನುವ ಪ್ರಾರ್ಥನಾ ಮಂತ್ರ ಇದೆ. ಇದರ ವಿವರಣೆಯನ್ನು ಕೊಡುತ್ತಾರೆ ಮಧ್ಯಾಹ್ನದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.